ನಮಸ್ಕಾರ ಪ್ರಿಯ ವೀಕ್ಷಕರೇ. ಚಾಂದ್ರಮಾನ ರೀತಿಯ ಪಂಚಾಂಗವನ್ನ ಆಚರಿಸುವಂತಹ ನಾವೆಲ್ಲ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯನ್ನ ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಈ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ. ಯುಗಾದಿ ಹಬ್ಬದ ಈ ಸಂಭ್ರಮದಲ್ಲಿ ನಮ್ಮ ಈ ವರ್ಷ ಯಾವ ರೀತಿಯಾಗಿರುತ್ತೆ, ಈ ಸಂವತ್ಸರಕ್ಕಿರುವಂತ ಹೆಸರೇನು, ಹಾಗೆ ಈ ಸಂವತ್ಸರದ ವಿಶೇಷವಾದಂಥ ಫಲಗಳೇನನ್ನ ನಾವು ನಿರೀಕ್ಷೆ ಮಾಡ್ಬೋದು. ಈ ರೀತಿಯಾದಂತಹ ಸಹಜವಾದ ಕುತೂಹಲ ಅನೇಕರಲ್ಲಿರುತ್ತೆ. ನಾವಿವತ್ತು ಯುಗಾದಿ ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಗುರುಗಳ ಮುಖೇನ ಪಂಚಾಂಗ ಶ್ರವಣವನ್ನ ಮಾಡ್ತಾ ನಮ್ಮ ಈ ಬರ್ತಿರುವ ಹೊಸ ವರ್ಷ ಯಾವೆಲ್ಲ ರೀತಿಯಾದಂತಹ ಫಲವನ್ನ ನಮಗೆ ತಂದುಕೊಡುತ್ತೆ ಅನ್ನುವಂತಹ ವಿಶೇಷ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದುವೇ ಈ ಹೊತ್ತಿನ ವಿಶೇಷ ಯುಗಾದಿ ಭವಿಷ್ಯ. ನಾನ್ ಪ್ರಜ್ವಲಾ ಹೊರನಾಡ್. ಬ್ರಹ್ಮ ಈ ವಿಶ್ವವನ್ನ ಸೃಷ್ಟಿ ಮಾಡಿದಂತಹ ದಿವಸವನ್ನ ಯುಗಾದಿ ಹಬ್ಬ ಅಂತ ಕರೆಯಲಾಗತ್ತೆ. ಇದರ ಜೊತೆಗೆ ಪ್ರಕೃತಿಯಲ್ಲಾಗುವಂತಹ ಅನೇಕ ಬದಲಾವಣೆಗಳು ನಮ್ಮ ನಿಮ್ಮೆಲ್ಲರ ಜೀವನದ ಉತ್ಸಾಹ ಚಿಲುಮೆಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ಈ ಸುಸಮಯ ಯುಗಾದಿಯ ಕುರಿತಾಗಿ ವಿಶೇಷವಾದಂಥ ಮಾಹಿತಿಯನ್ನ ನಮಗೆ ಕೊಡ್ತಾ ಯಾವೆಲ್ಲ ರೀತಿಯಾದಂಥ ಶುಭ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು, ಅಶುಭ ಫಲಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕಾಗತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ಮಾಹಿತಿಯನ್ನ ನೀಡ್ತಾ ಈ ಮುಂದಿನ ವರ್ಷ ನಮ್ಮೆಲ್ಲರಿಗೂ ಸುಖಮಯವಾಗಿರ್ಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಮತ್ತು ಧರ್ಮದರ್ಶಿಗಳಾಗಿರುವ ಶ್ರೀಯುತ ಬ್ರಹ್ಮಾಂಡ ಗುರೂಜಿಯವರು. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೆ ಯುಗಾದಿ ಹಬ್ಬದ ಭಕ್ತಿಪೂರ್ವಕ ನಮಸ್ಕಾರ. ನಮಸ್ಕಾರ. ನಿನಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ಪವರ್ ಟಿವಿ ಮುಖಾಂತರವಾಗಿ ಹೊಸ ವರ್ಷಕ್ಕೆ ಆರ್ಥಿಕ ಶುಭಾಶಯಗಳು. ಗುರುಗಳೇ, ಚೈತ್ರ ಮಾಸದ ಮೊದಲ ದಿವಸ ಯುಗಾದಿ ಹಬ್ಬವಂತ ಆಚರಣೆ ಮಾಡ್ತೀವಿ. ಒಂದು ಹೊಸ ಯುಗದ ಆರಂಭ ಇದು. ಈ ಯುಗಾದಿ ಹಬ್ಬಕ್ಕೂ ಈ ಸಂವತ್ಸರಕ್ಕೂ ಒಂದೊಂದು ಹೆಸರಿರುತ್ತೆ. ಈಗ ಕಳೆದ ಸಂವತ್ಸರ ವಿಶ್ವಾವಸುನಾಮ ಸಂವತ್ಸರ. ಈಗಿನ ಸಂವತ್ಸರದ ಹೆಸರೇನು? ಈ ಸಲ ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಂವತ್ಸರಗಳು ದಾಟ್ತಾ ಹೋಗುತ್ತೆ. ಸಂವತ್ಸರ ಏನಕ್ಕೆ ಅಂತ ಕೇಳ್ತೀವಿ. 60 ವರ್ಷದ ಸಂವತ್ಸರಗಳು. 60 ಸಂವತ್ಸರ ಅಂದರೆ ಒಂದು ಮನುಷ್ಯ 120 ವರ್ಷ ಬದುಕ್ತಾನೆ, ಒಂದು ಆನೆ 120 ವರ್ಷ ಬದುಕತ್ತೆ. ಸೊ ಒಂದು ಆನೆಗೂ ಮನುಷ್ಯನಿಗೂ ಇರತಕ್ಕಂಥ ವ್ಯತ್ಯಾಸ 120 ವರ್ಷದಲ್ಲಿ 5 ದಿನ 5 ಕ್ಷಣ 5 ತಿಂಗಳುಗಳ ಕಾಲ ಮನುಷ್ಯ ಬದುಕ್ತಾನೆ ಅಂತ. ಸೊ ಈ ಸಂವತ್ಸರದಲ್ಲೇ ಆ ಸಂವತ್ಸರದ ದೋಷ ಪರಿವರ್ತನೆ ಎಲ್ಲ ಆಗೋಗುತ್ತೆ. ಸಂವತ್ಸರದಲ್ಲಿ ಫಲಾಫಲಗಳು ಏನು ಸಿಗುತ್ತೆ ಅಂದರೆ ಮುಕ್ಕಾಲು ಭಾಗ ಗೊತ್ತಾಗತ್ತೆ. ಈ ಸಲ ಬರ್ತಕ್ಕಂಥದ್ದು ಪರಾಭವ ಸಂವತ್ಸರದಲ್ಲಿ ಬಹಳ ವಿಶೇಷ ಅಂದರೆ ಒಬ್ಬ ಮನುಷ್ಯ ಎಲ್ಲವನ್ನು ಕಳ್ಕೊತಾನೆ, ಇದ್ದು ಇಲ್ಲದೆ ಇದ್ದಂಗೆ ಇರ್ತಾನೆ. ಮತ್ತು ಹಳೆ ಹೆಂಡತಿ ಹಳೆ ಗಂಡನ ಪಾದವೇ ಗತಿ ಅಂತ, ಹೆಂಡತಿ ಗಂಡನ ಪಾದವೇ ಗತಿ ಅಂತ. ಅಂದರೆ ಹಿಸ್ಟ್ರಿ ರಿಪೀಟ್ಸ್ ಅಂತ. ಸೊ ಪ್ರತಿಯೊಬ್ಬ ಮನುಷ್ಯನೂ ಹಳೇದನ್ನು ಮತ್ತೆ ಮೆಲುಕು ಹಾಕೋ ಸಮಯ ಬಂದ್ಬಿಡುತ್ತೆ. ಈ ವರ್ಷದಿಂದ 1.25 ವರ್ಷಗಳ ಕಾಲದಲ್ಲಿ ಎಲ್ಲರೂ ನಾವು ಹಳೆ ಕಾಲಕ್ಕೆ ಹೋಗಬೇಕಾಗತ್ತೆ ಅಂತ ಈ ವರ್ಷದ ಪರಾಭವ ಸಂವತ್ಸರದ ಪರಿವರ್ತನೆ. ಗುರುಗಳೇ, ಇಲ್ಲಿ ನನಗೊಂದು ಸಣ್ಣ ಮಟ್ಟದ ಆತಂಕ. ಪರಾಭವ ಅಂತ ಹೇಳಿದ್ರೇನೆ ನಮ್ಮ ದೈನಂದಿನ ಆಡು ಭಾಷೆಯಲ್ಲಿ ಸೋಲು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸಂವತ್ಸರ ಸೋಲುಗಳು ಹೆಚ್ಚಾಗಿ ಕಾಣುತ್ತಾ? ಸೋಲ್ತಾ ಹೋಗ್ತೀವಿ ಅಂತಲ್ಲ, ಸೋತು ಗೆದ್ದವನು ಉಂಟು, ಗೆದ್ದು ಸೋತವನು ಉಂಟು. ಈಗ ನೋಡಿ, ಸಾಧಾರಣವಾಗಿ ಜೀವನ ಹೆಂಗೆ ಅಂದರೆ ಬದುಕಿ ಕೆಡಬಾರ್ದು, ಕೆಟ್ಟು ಬದುಕ್ಬೋದು. ಭಾಳ ಜನ ಕೆಟ್ಟು ಬದುಕಿರ್ತಕ್ಕಂಥವ್ರ ಜೀವನ ಚೆನ್ನಾಗಿರುತ್ತೆ. ಆದರೆ ಈ ಸಲ ಸಂವತ್ಸರದಲ್ಲಿ ಭಾಳ ಜನ ಗೆದ್ದು ಸೋತವರು ಭಾಳ ಜನ ಆಗ್ತಾರೆ ಅನ್ನೋದಿದೆ. ಅಂದರೆ ದುರಹಂಕಾರದಿಂದ ಹೊರಟೋಗ್ತಾರೆ. ಕೆಲವರಿಗೆ ಹಳೇದ ಬಗ್ಗೆ ಕೇವಲವಾಗಿರುತ್ತೆ. ಅಯ್ಯೋ ಬಿಡಿ, ನಾವೆಲ್ಲ ಹೊಸಬ್ರು, ನಾವು ಹಳೇದೆಲ್ಲ ನಮ್ಗೆ ಕೇರ್ ಮಾಡಬೇಕಾಗಿಲ್ಲ ಅಂತಾರೆ. ಹಳೇದು ಭಾಳ ಮುಖ್ಯ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಸೊ ಈ ಸಲ ಸಂವತ್ಸರದಲ್ಲಿ ನಾವು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಬಂಧದಲ್ಲಿ ಆ ಸೋಲನ್ನು ಧೈರ್ಯವಾಗಿ ಯಾರು ಎದುರಿಸ್ತಾರೆ ಅಂದರೆ ಎಲ್ಲದಕ್ಕೂ ರೆಡಿಯಾಗಿರ್ತಕ್ಕಂಥ ನಮ್ಮಂಥ ಹಳೆಬ್ರು ಮಾತ್ರ ಒಂದಷ್ಟು ಸಾಧ್ಯ. ಕೆಲವರಿಗೆ ಕಷ್ಟ ಬಂದರೂ ಜೀವನದಲ್ಲಿ ಎದುರಿಸೋ ಶಕ್ತಿ ಇರ್ತಕ್ಕಂಥವ್ರು, ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಮುಂದೆ ಹೋಗ್ತಕ್ಕಂಥವ್ರಿಗೆ ವ್ಯವಸ್ಥಿತವಾದ ಇದು. ಇದರಲ್ಲಿ ಏನು ಅಂದರೆ ಈ ಸಲ ರಾಜ ಬಂದು ಗುರು, ಮಂತ್ರಿ ಇರ್ತಕ್ಕಂಥವನು ಕುಜ, ಸೇನಾಧಿಪತಿ ರಾಹು ರೋಗಕಾರಕ. ಕುಜ ರಾಹು ಇದ್ರೇ ಯುದ್ಧ ಅಂತ, ಘೋರ ಯುದ್ಧ. ಕುಜನಿಗೆ ರಾಹುಗಿದ್ರೆ ಯಾವಾಗಲೂ ಸಂದಿಗ್ಧ ಕಾಲ ಅಂತ. ಸಂದಿಗ್ಧ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಈಗೇನಾಗುತ್ತೋ, ನಾಳೆ ಏನಾಗುತ್ತೋ, ಬೆಳಗ್ಗೆನಾಗುತ್ತೋ, ರಾತ್ರಿ ಏನಾಗುತ್ತೋ ಅನ್ನೋ ಆತಂಕಗಳೇ ಹೆಚ್ಚಾಗಿರುತ್ತೆ.
ಮನುಷ್ಯನ ಎಲ್ಲ ದಿನನಿತ್ಯ ಚಟುವಟಿಕೆಗಳಲ್ಲಿ ಅವ್ನು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಯಾವುದೇ ಇದರಲ್ಲಿರಲಿ, ಅವ್ನು ಪೊಲೀಸ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಯಾವುದೇ ಆಗಿರಲಿ, ಜಡ್ಜ್ ಆಗಿರಲಿ, ಸಾಧಾರಣವಾಗಿ ಒಂದು ಆಟೋ ಚಾಲಕನಾಗಿರಲಿ, ಒಂದು ಪೌರ ಕಾರ್ಮಿಕನಾಗಿರಲಿ, ಎಂಥದ್ರಲ್ಲಾಗಲಿ ಎಲ್ಲರಿಗೂ ಆತಂಕ ಇರುತ್ತೆ. ಹೇಗೆ ಅಂದರೆ ಜೀವದ ಭಯ ಹೆಚ್ಚಾಗುತ್ತೆ. ಕೇತು ಬಂದು ಮೋಕ್ಷಕಾರಕ, ರಾಹು ಬಂದು ಜ್ಞಾನಕಾರಕ, ಪ್ಲಸ್ ರಾಹು ರೋಗಕಾರಕ. ರೋಗ ಹೆಚ್ಚಾಗತ್ತೆ ಯಾವುದರಲ್ಲಿ? ಊಟ ಉಪಚಾರಗಳಲ್ಲಿ. ಕೇತು ಹೋಟೆಲ್ ಅಂತ ಕರಿತೀವಿ. 11 ವರ್ಷ ಹೋಟೆಲ್ ಚೆನ್ನಾಗಿ ನಡೆಯುತ್ತೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದೆ ನಾನು. ಇನ್ನು 9 ವರ್ಷಗಳ ಕಾಲ ಹೋಟೆಲ್ ದುಡ್ಡು ಮಾಡ್ತೀರಾ ಅಂತ ಹೇಳಿದ್ದೆ, ಅದು ಸಾಯ್ತು. ಇನ್ನು ಉಳಿದಿರೋದು 6 ವರ್ಷ. ಯಾರ್ಯಾರು ಹೋಟೆಲಲ್ಲಿ ದುಡ್ಡು ಮಾಡ್ಕೋಬೇಕು ಅಂತಿದ್ದಾರೆ, ಊಟ ಉಪಚಾರಗಳಲ್ಲಿ ದುಡ್ಡು ಮಾಡ್ತಾರೆ, ಅದು ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ವಿಷವಾಗತ್ತೆ ಅಂತ ಹೇಳುತ್ತೆ. ಇನ್ನು 6 ವರ್ಷದಲ್ಲಿ ಅವ್ನು ದುಡ್ಕೊಂಡ ಅದಾದ ಮೇಲೆ ಎಲ್ಲವೂ ವಿಪರೀತ ಆಗಿರ್ತಕ್ಕಂಥದ್ರಲ್ಲಿ ಯಾರೂ ಅಡುಗೆಗಳು ಮಾಡಲ್ಲ, ಮಟ್ಟಲ್ಲ ಅಂಥದ್ದು. ಅದರಲ್ಲೂ ಇನ್ನೇನಾಗುತ್ತೆ, ಭಾವುಕರಾಗೋ ಸಂಬಂಧ ಬರುತ್ತೆ. ಭಾವುಕರಾಗೋಕ್ಕೆ ಅಂದರೆ ಏನು ಅಂದರೆ, ಒಬ್ಬ ಮನುಷ್ಯ ಊಟ ಇದ್ದು ಹೋಟೆಲ್ ನಡ್ಸೋಕ್ಕೆ ಆಗದೇ ಇರೋ ಪರಿಸ್ಥಿತಿ. ಏನೇನು ಬೇಕು? ಬೆಂಕಿ ಇರಬೇಕು, ಗ್ಯಾಸ್ ಇರಬೇಕು, ವ್ಯವಸ್ಥೆ ಇರಬೇಕು, ಅಥವಾ ಕಟ್ಟಿಗೆ ಹಾಕ್ಕೊಂಡು ಸೌದೆ ಇವನು ಅಡುಗೆ ಮಾಡೋಕ್ಕೆ ಗೊತ್ತಿರಬೇಕು, ಇಂಥದ್ದೆಲ್ಲ ನಡಿಬೇಕು. ಅನಿಲ ಅಂತಕ್ಕಂಥದ್ದು, ಗ್ಯಾಸ್ ಅಂದರೆ ಅನಿಲ ಅಂತ ಹೀಗೂ ಆಗ್ಬೋದು, ಸ್ಟೀಮು ಆಗ್ಬೋದು. ದೇಹ ಸ್ಥಿತಿ ಜೊತೆಗೆ ದೇಶಕ್ಕೆ ಗ್ಯಾಸ್ ಬಹಳ ಡೇಂಜರ್ ಅಂತ ಹೇಳುತ್ತೆ. ಈ ಯುಗಾದಿ ಹಬ್ಬಗೆ ಏನು ಅಂದರೆ ಎಲ್ಲರೂ ಸಿಲಿಂಡರ್ಗಳನ್ನ ಬಾಯಿ ಮುಚ್ಕೊಂಡು ಮನೆ ಮಟ್ಟಿಗೆ ಹಾಕೊತಿದ್ರು. ಒಂದು ಹಬ್ಬ ಆದರೆ ಒಂದು 500 ಜನ ಮನೆಗಳಿಗೆ ವ್ಯವಸ್ಥಿತವಾಗಿ, ಒಂದು ಚಿಕ್ಕ ಮನೆ ಆದರೆ ಮನೆ ಪಕ್ಕದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದರೆ, ಹಬ್ಬ ಅಂದರೆ ಕಾಂಕ್ರೀಟ್ ಮನೆ ಅಂದರೆ ಒಂದು 5 ಜನ ಬ್ಲಾಸ್ಟ್ ಆಗ್ತಿತ್ತು. ಶೀಟ್ ಮನೆ, ಹೆಂಚು ಮನೆ, ಹಳ್ಳಿ ಜಾಗ ಮನೆ ಅಂದರೆ ಒಂದು 30 ಮನೆ ಬ್ಲಾಸ್ಟ್ ಆಗ್ಬೋದು, ಅಂದರೆ ಒಂದು ಸಿಲಿಂಡ್ರಿಂದ. ಅದು ಕಟ್ಟಡದ ಮೇಲೆ ಡಿಪೆಂಡು. ಹಾಗೆ ಮುಂದಿನ ದಿನಗಳೇನಾಗಿದೆ, ಇವರು ಗೌರ್ಮೆಂಟ್ನವರೇನೆ ಈ ಜಿಯೋ ಪಿಯೋ ಅಂತ ಹೇಳ್ಕೊಂಡು ರಿಲಯನ್ಸ್ನವರು ಏನು ಮಾಡ್ಬಿಡ್ಯಾರೆ, ಎಲ್ಲರಿಗೂ ಟ್ರಾಫಿಕ್ ಲೈನ್ ಇದ್ದಂಗೆ ಪೈಪ್ ಲೈನು ಗ್ಯಾಸ್ ಮಾಡಿಬಿಡ್ಯಾರೆ. ಸೊ ಒಂದು ಬ್ಲಾಸ್ಟ್ ಆಗೋನು ಹೋಲ್ಸೇಲಾಗಿ ಬ್ಲಾಸ್ಟ್ ಆಗ್ತಾನೆ. ಸೊ ಇದೆಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮಲ್ಲೇ ಆಗಲಿ, ಬರೀ ರೋಡ್ ಸಿಸ್ಟಮಲ್ಲಿ ಯಾರು ಪೈಪಿಂಗ್ ಹಾಕ್ತಾರೋ ಎಲ್ರಿಗೂ ಕಷ್ಟಗಳು ಇನ್ಮೇಲೆ. ಸೊ ಇಂಥದ್ದೆಲ್ಲ ಅಭಾವಗಳು ಹೆಂಗೆ ಅಂದರೆ, ಜೀವನ ಬದುಕೋಗಿ ಗೊತ್ತಿದ್ದವನು ಮಾತ್ರ ಬದುಕ್ತಾನೆ, ಉಳಿತಾನೆ, ಒಳ್ಳೇದಾಗತ್ತೆ. ಇಲ್ಲದೆ ಇದ್ದವನು, ಧೈರ್ಯ ಇಲ್ಲದೆ ಇರ್ತಕ್ಕಂಥವನು, ಗೊತ್ತಾಗದೇ ಇರ್ತಕ್ಕಂಥವನು, ಅನ್ಯಥಾ ಶರಣಂ ನಾಸ್ತಿ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷಮಾಂ ಪಾಯಿ ಅಂತ ಭಗವಂತನವರೇ ಹೋಗೋದು ಗಟ್. ಬಹಳ ಆಶ್ಚರ್ಯಕರ ಮತ್ತು ಕುತೂಹಲಕಾರಿ ವಿಚಾರ ಏನು ಅಂದರೆ, ಇದೇ ವರ್ಷದಲ್ಲಿ ನಾವು ಹಿಂದೆ ಒಮ್ಮೆ ಮಾತನಾಡಿದ್ವಿ, ನಮ್ಗೇನು ಹೊಸ ವರ್ಷ ಅಲ್ಲ, ಯುಗಾದಿ ಹೊಸ ವರ್ಷ, ಆದರೂ ಕ್ಯಾಲೆಂಡರ್ ಪ್ರಕಾರ ಏನೆಲ್ಲ ಆಗುತ್ತೆ ಅಂತ ನೀವು ಏನೇನು ಪ್ರೆಡಿಕ್ಷನ್ಸ್ ಹೇಳಿದ್ರಿ ಅದೆಲ್ಲವೂ ಹಾಗೆ ನಡೀತಾ ಇದೆ ಗುರುಗಳೇ. ಯುದ್ಧ ಆಗೋದನ್ನು ನೋಡ್ತಾ ಇದ್ದೀವಿ, ಅನಿಲಕ್ಕೆ ಈಗಾಗಲೇ ಕೊರತೆ ಉಂಟಾಗಿರೋದನ್ನು ನೋಡ್ತಿದ್ದೀವಿ, ಈ ಆಪತ್ಕಾಲದಲ್ಲಿ ಸುಲಿಗೆ ಮಾಡೋಕೆ ಇಳಿದಿರೋರನ್ನು ನಾವು ನೋಡ್ತಾ ಇದ್ದೀವಿ ಸಿಲಿಂಡರ್ ಹೆಸರಲ್ಲಿ. ಹಾಗಾಗಿ ಈ ವರ್ಷ ಹೇಗಿರುತ್ತೆ ಅಂತ ಹೇಳಿ ತಮ್ಮಿಂದ ತಿಳ್ಕೊಳ್ಳುವಂಥ ಕುತೂಹಲ. ಸಾಧಾರಣವಾಗಿ ಪ್ರಜ್ವಲ ಏನಂದರೆ, ಇನ್ನು ಮೇಲೆ ಊಟ ಉಪಚಾರಕ್ಕೆ ತುಂಬ ತೊಂದರೆಗಳಾಗತ್ತೆ. ನಂಬರ್ 1 ಅಂದರೆ ಎಲ್ಲ ಗಗನಕ್ಕೆ ಹೋಗುತ್ತೆ ಬೆಲೆಗಳು. ಯಾವುದು ತಿಳ್ಕೊ, ಮಾವಿನಕಾಯಿ, ಮಾವಿನ ಹಣ್ಣು ನಮ್ಮ ದೇಶದ ಭವಿಷ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಸಿ ಮೆಥಡ್ ಅಂದರೆ ಬಜೆಟ್ ಹೇಗಿರುತ್ತೆ, ಫ್ರೆಂಡ್ಲಿ ಇರುತ್ತಾ ಇಲ್ವಾ ಅಂತ ಗೊತ್ತಾಗೋದು. ಕೇಂದ್ರದಾಗಲಿ ಸ್ಟೇಟ್ದಾಗಲಿ ಈಸಿ ಗೊತ್ತಾಗೋದು 2 ಪದಾರ್ಥದಿಂದ. ಒಂದು ಮಾವಿನ ಹಣ್ಣು, ಮಾವಿನಕಾಯಿ, 2ನೇದು ಹುಣಸೆಕಾಯಿ. ಯಾವತ್ತು ಹುಣಸೆ ಫಲ ಜಾಸ್ತಿ ಬರುತ್ತೆ, ನಮಗೆಲ್ಲ ಚೀಪರ್ ಆಗಿರುತ್ತೆ. ಅಂದರೆ ಎಂಟೈರ್ ಭಾರತ ದೇಶ ಚೀಪ್ ಆಗಿರುತ್ತೆ ಅಂತ. ನೀನು ಅದನ್ನು ಸರಿಯಾಗಿ ಫ್ಲ್ಯಾಶ್ ಬ್ಯಾಕ್ ಹೋಗಿ ನೋಡು, ಯಾವ್ಯಾವ ವರ್ಷದ ಫಲಗಳು ಬಂದಿರುತ್ತೆ. ಅದು ಮಾವಿನ ಹಣ್ಣು ಫಲ ಜಾಸ್ತಿ ಬಂತು ಅಂದರೆ ಗಗನಕ್ಕೆ ಹೋಗ್ಬಿಟ್ಟಿರುತ್ತೆ ಎಲ್ಲ ರೇಟು ಅಂತ ಅರ್ಥ. ಸೊ ಈ ಸಲ ಎಲ್ಲ ಮಾವಿನಕಾಯಿ ಗಿಡಗಳಲ್ಲೋ ಹೂ ಸಿಕ್ಕಾಪಟ್ಟೆ ಬಿಟ್ಟಿದೆ. ಇನ್ನೂ ಗಾಳಿ ಬಂದಿಲ್ಲ, ಇಲ್ಲೂ ಅಲಿಕಲ್ ಬಿದ್ದಿಲ್ಲ, ಇನ್ನೂ ಜಾಸ್ತಿ ಫಸಲು ಜಾಸ್ತಿ ಆಗುತ್ತೆ ಮಾವಿನಕಾಯಿ. ಎಷ್ಟು ಮಾವಿನ ಫಲ ಸಿಗುತ್ತೋ ಅಂದರೆ ನಿಮ್ದೆಲ್ಲ ರೇಟ್ಸು ಸಿಕ್ಕಾಪಟ್ಟೆ ಇರುತ್ತೆ. 2.25 ವರ್ಷ ಇರುತ್ತೆ, ತುಂಬ ವರ್ಷ ಇರುತ್ತೆ ಅಂತ. ಆ 2.25 ವರ್ಷ ವಕ್ರವಾಗಿರ್ತಕ್ಕಂಥ 4 ಗ್ರಹಗಳು ಇರುತ್ತೆ. ಕೇತು, ರಾಹು ಮೊದಲೇ ವಕ್ರ, ಅವ್ರು ಆಂಟಿ ಕ್ಲಾಕ್ಸ್ ಹೋಗ್ತಾರೆ. ಬುಧ ವಕ್ರ, ಬುಧ ಬಂದು ದುಡ್ಡು, ಬುಧ ಬಂದು ಹೊಟ್ಟೆ, ಬುಧ ಬಂದು ಊಟ, ಬುಧ ಬಂದು ಬುದ್ಧಿ, ವಿದ್ಯಾಕಾರಕ, ಸ್ಕೂಲ್ಸು, ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದೇ. ಬುಧ ಬಂದು ದುಡ್ಡು ಕಾರಕಲ್ಲದೆ ಭೂಮಿಕಾರಕ, ಮನೆ ಗೃಹಕಾರಕ, ಎಲ್ಲವೂ ಅವನೇ, ಅಲ್ಲಲ್ಲೇ ನಿಂತು ಹೋಗುತ್ತೆ. ಸೊ ಈ ವರ್ಷದಲ್ಲಿ ನೀರಿನಲ್ಲಿ ವ್ಯವಹಾರ ಮಾಡೋರಿಗೆ ಸಿಕ್ಕಾಪಟ್ಟೆ ದುಡ್ಡು. ಯಾರ್ಯಾರು ನೀರು ವ್ಯವಹಾರ ಮಾಡ್ತಾರೆ, ಚಂದ್ರನ ಲಾಭದ ಸ್ಥಾನ, ಮೀನಕ್ಕೆ ಲಾಭ ಸ್ಥಾನ ಗುರು ಇರ್ತಾನೆ. ಅವಾಗ ಏನಾಗ್ತದೆ, ಮೀನು ರಾಶಿ ಅಂದರೆ ನೀರಲ್ಲಿ ಶುಕ್ರ ಇರ್ತಾನೆ, ಶುಕ್ರ ದುಡ್ಡು ಮಾಡ್ಕೊಡ್ತಾನೆ. ಹೆಂಗೆ, ಯಾರ್ಯಾರು ಕೆರೆ ಮೇಲೆ ಮೀನು ಸಾಗಾಣಿಕೆ ಮಾಡಿರ್ತಾರೆ, ಈ ಕೆರೆ ನಂದಪ್ಪ ಅಂತ ಗುತ್ತಿಗೆಗೆ ತೊಗೊಂಡಿರ್ತಾರೆ. ಒಂದಷ್ಟು ಜನ ಮೀನು ಬೇರೆ ಸಾಗಾಣಿಕೆ ಮಾಡಿರ್ತಾರೆ, ಅಥವಾ ಎಲ್ಲಾದರೂ ಫಿಶರೀಸ್ ಸ್ಟಾರ್ಟ್ ಮಾಡಿರ್ತಾರೆ, ಅಥವಾ ದೊಡ್ಡ ಅಂಗಡಿ ಇಟ್ಟರೆ ಅವ್ರಿಗೆಲ್ಲ ನೀರಿನಲ್ಲಿ ಬೆಳೀತಕ್ಕಂಥ ಯಾವುದೇ ಪದಾರ್ಥಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡು. ಮುತ್ತು ಒಳ್ಳೆ ದುಡ್ಡು, ಒಳ್ಳೆ ವ್ಯಾಪಾರ ಮಾಡ್ಬೋದು, ಅವ್ರಿಗೆ ಒಳ್ಳೆ ದುಡ್ಡು. ಹೆಂಗಸರಿಗೆಲ್ಲ ಮುತ್ತು ಅಂದರೆ ನೆಕ್ಸ್ಟ್ ಪದಾರ್ಥಗಳು ಚಿನ್ನದ್ದಲ್ಲ. ಆಮೇಲೆ ಚಂದ್ರನಿಂದ ಜಾಸ್ತಿ, ಇನ್ನು ಮೇಲೆ ನೋಡು ಬಂಗಾರಕ್ಕಿಂತ ಬೆಳ್ಳಿ ಜಾಸ್ತಿ ಹೋಗುತ್ತೆ. ಈ ನಾಳೆ ಉಗಾದಿ ಆದಮೇಲೆ ಎಲ್ಲಿವರೆಗೂ ಅಂದರೆ 1 ವರ್ಷ ಕರೆಕ್ಟಾಗಿ, ಏನಡ 1 ವರ್ಷ ಕರೆಕ್ಟಾಗಿ ಬಂಗಾರಕ್ಕಿಂತ ಬೆಳ್ಳಿ ಜಾಸ್ತಿ ಹೋಗುತ್ತೆ. ಎಷ್ಟೋಗುತ್ತೆ ಅಂದರೆ, ಇದು 3 ಲಕ್ಷ ಇದ್ದರೆ ಅದು 4 ಲಕ್ಷ, ಇದು 4 ಲಕ್ಷ ಆದರೆ ಬಂಗಾರ 4 ಲಕ್ಷ ಆದರೆ ಅದು 6 ಲಕ್ಷ.
ಸೊ ಬಂಗಾರಕ್ಕಿಂತ ಬೆಳೆ ಎಲ್ಲಿವರೆಗೂ ಅಂದರೆ 2027ವರೆಗೂ ಇರುತ್ತೆ. ಎಲ್ಲಿ ಬೆಳ್ಳಿ ಜಾಸ್ತಿ ಇರುತ್ತೆ. 2027 ಮೇಲೆ ಈ ಫ್ಲಕ್ಚುಯೇಷನ್ ಆಗೋದ್ಮೇಲೆ ಬೀದಿಲಿ ವಿಜಯನಗರ ಸಾಮ್ರಾಜ್ಯ ಇದ್ದಾಗೆ ಬೆಳ್ಳಿ ಬಂಗಾರ ಸಿಗುತ್ತೆ, ಅಂದರೆ ತಾತ್ಸಾರ ಹೋಗುತ್ತೆ. ಆ ಸಮಯಕ್ಕೆ ಮುತ್ತು, ಅದಕ್ಕೆ ಹೇಳೋ ನೀರಿನ ಪದಾರ್ಥಗಳು ಹೆಚ್ಚಾಗತ್ತೆ. ರೈತರಿಗೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ, ಮತ್ತೆ ಜನರ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ? ಜನದ ಆರೋಗ್ಯ ಕ್ಷೀಣಿಸುತ್ತೆ, ನೀರಿನಿಂದ ಕ್ಷೀಣಿಸುತ್ತೆ. ಅಂದರೆ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಹುಷಾರಾಗಿರಬೇಕು. ಕುಡಿಯೋ ನೀರುಗಳೆಲ್ಲನೂ ಪ್ರತಿಯೊಬ್ಬ ಮನುಷ್ಯ ಇಡೀ ಭೂಮಂಡಲದಲ್ಲಿ ಎಲ್ಲರೂ ನೋಡಿ ಕಲ್ತ್ಕೋಬೇಕಾದ್ದು ಕೇರಳದವ್ರನ್ನ. ವೆರಿ ಲಿಟ್ರೇಚರ್ ಪೀಪಲ್, ಅವರು ತುಂಬ ಆಸಕ್ತಿಪೂರ್ವಕವಾಗಿರ್ತಕ್ಕಂಥ ಎಜುಕೇಟೆಡ್ ಪೀಪಲ್ ಅಂತ ಹೇಳ್ಬೋದು. ಇವತ್ತಿಗೂ ಅವರು ಎಂಟೈರ್ ಊರೇನೆ ಕಾಯಿ ಸಾರಿಸಿದ ನೀರೇ ಕುಡಿಯೋದು, ಎಲ್ಲರೂ ಜೀರಿಗೆ ನೀರೇ ಕುಡಿಯೋದು. ಜೀರಿಗೆ, ಓಮು, ಲಾವಂಚದ ಬೇರೆ ಹಾಕಿ ಕುದಿಸಿರೋ ನೀರೇ ಕುಡಿಯೋದು. ನೀವು ಸಾಯ್ತಿರೋ ಬದುಕ್ತಿರೋ ಏನೇ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ನಾನು ಹೇಳ್ತೀನಿ, ಆ ಟ್ರೆಂಡನ್ನು ನಾವೆಲ್ಲ ಕಡೆನೂ ನಮ್ಮ ಮನೇಲಂತೂ ನಾವಂತೂ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಆನಂದವಾಗಿ. ನೀವೆಲ್ಲರೂ ಕಾಯಿ ಸಾರಿಸಿದ ಬಿಸಿ ನೀರುಗಳನ್ನ ಕುಡಿ. ನೀರಿನಿಂದಾನೇ ತೊಂದರೆ. ದುಡ್ಡನ್ನು ಕೈಯಲ್ಲಿ ಬಾಚಿ ಕೊಡೋವಂಥ ಪರಿಸ್ಥಿತಿ ಇಟ್ಕೊಳ್ಳಿ. 10 ರೂಪಾಯಿ 5 ರೂಪಾಯಿಗೆ ಬಿಕ್ಸ್ ತೋರಿಸ್ತಾರೆ, ಗೂಗಲ್ ಪೇ ಮಾಡಲಾ ಅಂತ. ಯಾಕೇನು? ಇನ್ನು ಮೇಲೆ ಕರೆಂಟ್ಗಳು ಹೋಗುತ್ತೆ. ವಿದೇಶದಲ್ಲಿ ಒಂದಷ್ಟು ಸರ್ವರ್ಗಳು ಡೌನ್ ಆಗಿಬಿಡುತ್ತೆ. ಎಂಟೈರ್ ಭೂಮಂಡಲಕ್ಕೆ ಇದು ಹೇಳ್ತಿರೋದು ನಾನು, ನ್ಯಾಯ ಭಾರತ ದೇಶಕ್ಕಲ್ಲ. ಸರ್ವರ್ಗಳು 6 ತಿಂಗಳ ಕಾಲ ಹೊಟ್ಟೋಗತ್ತೆ ಕರೆಂಟು. ಆವಾಗ ಇದನ್ನೇ ನಾನು ಹೇಳಿದಾಗ ಅವರೆಲ್ಲ ನಗ್ತಾ ಇದ್ರು. ಇನ್ನು ಮುಂದೆ ನಗೋರು ಉಂಟು. ಆದಮೇಲೆ ಬಾಯ್ ಬಿಡ್ಕೊಳ್ಳಿ. ಏನು ಅಂದರೆ ಆ ಕರೆಂಟ್ಗಳು ಹೋದಾಗ ನಿಮ್ಮ ಗೂಗಲ್ ಪೇ ವರ್ಕ್ ಆಗಲ್ಲ, ಫೋನ್ ಪೇ ವರ್ಕ್ ಆಗಲ್ಲ, ನಿಮ್ಮ ಕಾರ್ಡ್ಗಳು ಹೋಗೋಕ್ಕೆ ಮಿಷಿನ್ಗಳು ವರ್ಕ್ ಆಗಲ್ಲ. ಅವಾಗ ಏನು ಮಾಡ್ತೀರಾ? ನಿಮ್ಮ ದುಡ್ಡು ಬರೀ ಕಾರ್ಡ್ ಅಷ್ಟೇ, ಕ್ಯಾಶ್ ಅಲ್ಲ. ಅದಕ್ಕೆ ಎಲ್ಲ ಹೆಂಗಸರಿಗೂ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಮ್ಮ ತಾತನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ನಿಮ್ಮ ಅಜ್ಜಿ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ದಯವಿಟ್ಟು ಅಕ್ಕಿ ಡಬ್ಬದಲ್ಲಿ ದುಡ್ಡುಗಳನ್ನ ಸೇರಿಸಿಟ್ಕೊಳ್ಳಿ. ಪರ್ಸ್ಗಳಲ್ಲಿ ನಿಮ್ಮದು ಟ್ಯಾಕ್ಸ್ ಕಟ್ಟಿ ಕರೆಕ್ಟಾಗಿ ಬೇಡ ಅಂದಿಲ್ಲ, ಆದರೆ ದುಡ್ಡನ್ನು ಮಾತ್ರ ಆದಷ್ಟು ಶೇಖರಣೆ ಮಾಡಿ. ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ನಾಳೆ ದುಡ್ಡಿರಲ್ಲ, ಅಂಥ ಪರಿಸ್ಥಿತಿಗಳು ಬರುತ್ತೆ, ಹುಷಾರ್. ಗುರುಗಳೇ, ಯುಗಾದಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಯಾವ್ಯಾವ ವಿಭಾಗಗಳಿಗೆ ಯಾವ್ಯಾವ ರೀತಿಯಾದಂಥ ಫಲಗಳಿದೆ ಅನ್ನೋದರ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ರಿ. ನಮ್ಮ ದೇಶದಾಗಿರ್ಬೋದು, ರಾಜ್ಯದಾಗಿರ್ಬೋದು, ರಾಜಕಾರಣ ವ್ಯವಸ್ಥೆ ಹೇಗಿರುತ್ತೆ, ಯಾವೆಲ್ಲ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಂತ. ಸಾಧಾರಣವಾಗಿ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಯಾವ ರಾಜಕಾರಣದ ಬಗ್ಗೆನೂ ಹೇಳ್ತಾ ಕೂತ್ಕೊಂಡಿದ್ವಿ ಪ್ರತಿ ಸಲಿನೂ. ಹೇಳಿದಾಗೆಲ್ಲ ಏನು ಮಾಡ್ತಾರೆ, ಅಯ್ಯೋ ನಮ್ಮ ಬಗ್ಗೆ ಇವ್ರೇನು ಹೇಳ್ಬಿಟ್ರ ಅಂತ ಅನ್ಕೊತಾರೆ. ಹೇಳಿದಾಕ್ಷಣ ಕೆಲವ್ರು ನಗುತ್ತಾರೆ. ಆದರೆ ಏನಾಗುತ್ತೆ, ಕೆಲವೊಂದು ರಾಜಕಾರಣದಲ್ಲಿ ತಂತ್ರ ಪ್ರಯೋಗನೂ ಮಾಡಬೇಕಾಗತ್ತೆ. ತಂತ್ರ ಪ್ರಯೋಗ ಮಾಡಿದಾಗ ಪದವಿ ಬೇಗ ಗ್ಯಾರಂಟಿ ಸಿಗುತ್ತೆ. ಕೆಲವರಿಗೆಲ್ಲ ಪದವಿ ಶುಕ್ರದೋಷ ಇದ್ದರೆ ಯಶೋಕೀರ್ತಿ ಪದವಿನ ಕೊಡಿಸ್ಬೇಕಾದ್ರೆ ರವಿನೇ ಕೊಡಿಸ್ಬೇಕು. ಆದರೆ ಶುಕ್ರದೋಷ ಕಳ್ಕೊಳ್ಳೋವರೆಗೂ ರವಿ ಪದವಿನ ಕೊಡಲ್ಲ. ಕೆಲವ್ರಿಗೆ ಹಾಗಿರುತ್ತೆ. ಆದರೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ಸಂವತ್ಸರದಿಂದ ಕರೆಕ್ಟಾಗಿ 1 ವರ್ಷ ಸಂವತ್ಸರ, 1 ವರ್ಷ ಅಂದರೆ ಉಗಾದಿ ಮೊನ್ನೆ ಜನವರಿಯಿಂದನೇ ಶುರು, ಸಂಕ್ರಾಂತಿಯಿಂದನೇ ಶುರು. ನೆಕ್ಸ್ಟು ಸಂಕ್ರಾಂತಿ ಅಲ್ಲ, ಉಗಾದಿವರೆಗೂ 5 ಜನ ಮುಖ್ಯಮಂತ್ರಿಗಳು ಭಾರತ ದೇಶ ಪೂರ್ತಿ ಚೇಂಜ್ ಆಗ್ತಾರೆ. ಸೊ ಈಗ ಆಲ್ರೆಡಿ ಅದನ್ನು ಚೇಂಜ್ ಆಗ್ತಾರೆ ಅಂತ ಹೋದ್ಸಲನೇ ಹೇಳಿದೆ. ಚೇಂಜ್ ಆದ ತಕ್ಷಣ ನಮ್ಮಲ್ಲಿ ಬಿಹಾರ ಮಂತ್ರಿಗಳು ರಾಜೀನಾಮೆ ಕೊಟ್ಟಾಯಿತು. ಸೊ ಆ ರೀತಿ ನೆಕ್ಸ್ಟ್ ಇನ್ನೊಬ್ಬರು ಮುಖ್ಯಮಂತ್ರಿ ಬರಲೇಬೇಕು. ಹಾಗೆ 5 ಜನ, ಈಗ ಒಬ್ಬರು ಆಗೋಯ್ತು, ಇನ್ನು ಉಳಿದ 5 ಜನ 5 ಸ್ಟೇಟ್ಗಳಲ್ಲಿ ಚೇಂಜ್ ಆಗ್ತಾರೆ. ಹಬ್ಬ ಅಂತ ಹೇಳಿದ್ರೇನೆ ಬೇವು ಬೆಲ್ಲ ಸ್ವೀಕರಿಸಬೇಕು, ಅಂದರೆ ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭೋ ಜಯ ಜಯವು ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಆದರೂ ಇವತ್ತು ಬೇವು ಬೆಲ್ಲ ತಗೊಳ್ತೀವಿ ನಾವು ಅಂತ ಹೇಳಿದ್ರೆ ಭಾಳಷ್ಟು ಜನ ಬೆಲ್ಲನೇ ಒಂದು ಪಟ್ಟು ಜಾಸ್ತಿ ತಗೊಳ್ಳೋದು, ಕೈ ಸಂಭಾಳಕ್ಕಾಗಲ್ಲ ಅಂತ. ಈ ಯುಗಾದಿ ಹಬ್ಬದ ಆಚರಣೆ ಕುರಿತಾಗಿ ನಮ್ಗೆ ಮಾಹಿತಿ ಕೊಡೋದಾದ್ರೆ? ಸಾಧಾರಣವಾಗಿ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ, ಹಾಡು ಹೇಳ್ಬಿಡ್ತಾರೆ ಅಷ್ಟೇ. ಹೌದು. ಬೇವು, ಎಷ್ಟೋ ಜನ ಬೇವು ಸೊಪ್ಪು ಅಂದ ತಕ್ಷಣ ಬೇವಿನ ಸೊಪ್ಪು ತೊಗೊತಾರೆ ಹೊರತು ಬೇವಿನ ಚಿಗುರು ತೊಗೊಳ್ಳಲ್ಲ. ಇವ್ರು ಆ್ಯಕ್ಚುಲಿ ಬೇವು ತೊಗೋಬಾರ್ದು ಅಂದರೆ ಬೇವು ಚಿಗುರು ತೊಗೋಬೇಕು. ಹೂ ಬರುತ್ತಲ್ಲ, ಹೂ ಜೊತೆಗೆ ಚಿಗುರು ಇನ್ನೂ ಎಳೆಗಿರ್ಬೇಕು, ಎಳೆ. ಇವ್ರು ದೊಡ್ಡ ದೊಡ್ಡ ಎಲೆ ತೊಗೊಂಡ್ಬಿಡ್ತಾರೆ, ಕಹಿ ಜಾಸ್ತಿ ಇರಲ್ಲ ಅಂತ. ಬೇವಿನ ಜೊತೆಗೆ ಯಾವತ್ತೂ ಚಿಗುರು ತೊಗೋಬೇಕು, ಅದಕ್ಕೆ ಚಿಗುರೆಲೆ ಅಂತ ಕರಿತೀವಿ. ಬೆಲ್ಲ ಆದಷ್ಟು ಯಾವ್ದು ತೊಗೋಬೇಕು, ನಾಟಿ ಬೆಲ್ಲಗಳು ತೊಗೋಬೇಕು. ಗುಂಡು ಬೆಲ್ಲ, ಮುದ್ದೆ ಬೆಲ್ಲ ತೊಗೋಬೇಕು. ಈ ಬೆಲ್ಲ ಸುಣ್ಣ ಹಾಕಿದ್ರೆ ತೊಗೋಬೇಡಿ. ಸುಣ್ಣ ಹಾಕಿದ್ರೆ ಸಾಲದವ್ರು ಹಾಕ್ತೀರಾ, ಸುಣ್ಣ ಅಂದರೆ ಸಾಲ. ಆಲ್ರೆಡಿ ನೀವೇನು ಮಾಡ್ತೀರಾ, ಈ ಬೆಲ್ಲನ ಮುರಿದ್ಬಿಟ್ಟು ಅದ್ರ ಜೊತೆಗೆ ತೊಗೊತೀರಾ, ತೊಗೋಬೇಡಿ. ನೀವೆಲ್ಲ ಗುಂಡು ಬೆಲ್ಲನ ತೊಗೋಬೇಕು. ಅದಕ್ಕೆ ಸುಣ್ಣ ಹಾಕಿರಲ್ಲ, ಅದಕ್ಕೆ ಅದು ಬೆಳ್ಳಗಾಗಲ್ಲ. ಸುಣ್ಣ ಹಾಕದೇ ಇರೋ ಬೆಲ್ಲನ ತೊಗೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡು ಆ ಕಹಿ ಬೆಲ್ಲನ ಸೇರಿಸ್ಕೊಳ್ಳೋದು. ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು. ಎಷ್ಟು ಕಹಿ ಆಗುತ್ತೋ ತಿಳ್ಕೊಳ್ಳಿ, ಬಾಯಿಗೆ ಎಷ್ಟು ಕಹಿ ಇರುತ್ತೋ ದೇಹಕ್ಕೆ ಅಷ್ಟು ಒಳ್ಳೆಯದು. ದಯವಿಟ್ಟು ಈ ಸಲ ಯುಗಾದಿ ಹಬ್ಬ ಆಚರಿಸ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ಹಸು ಸೇವೆ ಯಾರು ಚೆನ್ನಾಗಿ ಮಾಡ್ತಾರೆ, ಹಸುನ ಚೆನ್ನಾಗಿ ತೊಳಿಬೇಕು, ಕೈ ಕಾಲೆಲ್ಲ ಹಸು ಚೆನ್ನಾಗಿ ಉಜ್ಜಬೇಕು, ಬಾಲವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ 11 ಪ್ರದಕ್ಷಿಣೆ, ಏಕಾದಶ ರುದ್ರ. ಅವನು ಹೇಳ್ತಾನೆ, ಸ್ವಯಂ ರುದ್ರನ್ನ ನಮಸ್ಕಾರ ಮಾಡ್ದಂಗೆ. ಬ್ರಹ್ಮ ಯಾವತ್ತೂ ಒಂದು ಹಸುವಿನ ಪ್ರದಕ್ಷಿಣೆ ಮಾಡಿದ್ರೆ ಬ್ರಹ್ಮಲೋಕವನ್ನೇ ನಮಸ್ಕಾರ ಮಾಡ್ದಂಗೆ ಅಂತ. ಸೊ 11 ಪ್ರದಕ್ಷಿಣೆ ಅವ್ನು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಕೆಚ್ಚಲಲ್ಲಿ ಹಾಲು ಇರ್ತಕ್ಕಂಥ ಒಂದು ಹಾಲನ್ನ
ಕ್ಷೀರ ಸಾಗರ ಅನುಗ್ರಹತೆ ಸಿದ್ಧಿ ಅಂದರೆ ಹಾಲು ಆವಾಗಲೇ ಕರೆದಿದ್ದ ಹಾಲನ್ನ ಆ ಸಮಯಕ್ಕೆ ಕುಡಿತಾ ಇದ್ದೆ ಸಮಯ ಪ್ರಾರ್ಥನೆ. ಆ ಗಂಜಲ ಬಂದಿದ್ದನ್ನ ಪ್ರದಕ್ಷಿಣಾ ನಮಸ್ಕಾರಂ ಸಮರ್ಪೆ ಅಪವಿತ್ರ ಪವಿತ್ರ ಅಂತ ಅಪವಿತ್ರವನ್ನು ಪರಿವರ್ತನೆ ಮಾಡ್ಕೊಳ್ಳೋದು, ಮನೆ ಶುದ್ಧೀಕರಣ ಮಾಡ್ಕೊಳ್ಳೋದು, ಮನೆ ಸುತ್ತಲೂ ಬೇವಿನ ಸೊಪ್ಪು, ವಿಶೇಷವಾಗಿರ್ತಕ್ಕಂಥ ಮಾವಿನ ಸೊಪ್ಪು, ತೋರಣಗಳು, ಚಿಗುರುಗಳಿಗೆ ಚೆನ್ನಾಗಿ ಕಟ್ಟಬೇಕು. ಅದು ಕುಚ್ಚಾಗಿ ಕಟ್ಟಿದ್ರೆ ಭಾಳ ಸಂತೋಷ. ನೀವೇನು ನೇರವಾಗಿ ಹಿಂಗೆ ಹಾಕಬೇಕು ಅಂತಿಲ್ಲ. ಕೆಲವ್ರಿಗೆ ಏನು ಅಂದರೆ ಅಯ್ಯೋ ಕುಚ್ಚು ಹಾಕಿದಾಗ ಏನಾದರೂ ಇರುತ್ತೆ ಅಂತ ನೇರವಾಗಿ ಇದನ್ನು ಕಟ್ಟಕ್ಕೆ ಶೋ ಮಾಡಿದ್ರು ಅಷ್ಟೇ. ಆ ಕಾಲದ ಹಂಗಲ್ಲ. ಬೇವಿನ ಸೊಪ್ಪು ಕುಚ್ಚು, ಮಾವಿನ ಸೊಪ್ಪು ಕುಚ್ಚು, ಎಷ್ಟು ಫುಲ್ ಕುಚ್ಚು ತೊಗೋಬೇಕು, ಈ ಮೂಲೆ ಆ ಮೂಲೆ ದ್ವಾರಕ್ಕೆ ಕಟ್ಟಬೇಕು. ಎಷ್ಟು ಚೆನ್ನಾಗಿ ಕಟ್ತಿರೋ ಅಷ್ಟು ವಿಶೇಷ. ಮನೆ ತುಳಸಿ ಮುಂದೆನೂ ಅದೇ ಕಟ್ಟಬೇಕು. ಕಲಶದೊಳಗೆ ವಿಶೇಷವಾಗಿ ಹಾಕಬೇಕು. ಅಶೋಕ ಟ್ರೀನ ಆದಷ್ಟು ಬೆಳೆಸಬೇಕು. ಯುಗಾದಿ ಹಬ್ಬಕ್ಕೆ ಒಂದು ಮನುಷ್ಯ ನಿಮಗೆ ದುಡ್ಡು ಕಾಸು ಚೆನ್ನಾಗಿ ಬೇಕಾ, ವಿಶೇಷವಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕಾ, ತುಂಬ ಚೆನ್ನಾಗಿ ಸಮೃದ್ಧಿಯಾಗಿರ್ಬೇಕಾ ಜೀವನ ಅಂತ ಯಾರೋ ಇದ್ದರೆ, ನಾನು ಇದುವರೆ ತನಕ ಜೀವನದಲ್ಲಿ ಒಂದು ಕಾರ್ ತೊಗೊಳಕ್ಕಾಗಿಲ್ಲ, ಒಂದು ಮನೆ ತೊಗೊಳಕ್ಕಾಗಿಲ್ಲ ಅಂತ ಇದ್ದರೆ ಅಶೋಕ ಟ್ರೀ ಅಂತಿದೆ. ಇವತ್ತು ಅಶೋಕ ವೃಕ್ಷವನ್ನು ಯಾರು ಒಂದು ವಿಶೇಷವಾಗಿ ಹಬ್ಬದ ದಿವಸ, ಒಂದು ಒಳ್ಳೆ ಹುಟ್ಟದ ಹಬ್ಬದ ದಿವಸ, ಒಳ್ಳೆ ಮದುವೆ ಆಗಿದ್ದ ದಿವಸ ಹೋಗಿ ಗಿಡವನ್ನು ನೆಟ್ಟರೆ 2 ಗಿಡ ಅಷ್ಟೇ ಸಾಕು. ಬ್ರಹ್ಮ ಮಾಯೆ 2 ಗಿಡ ನೆಡಬೇಕಂತ ಅಶೋಕ ವೃಕ್ಷವನ್ನು. ಸಮೃದ್ಧಿಯಾಗಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ತಥಾಸ್ತು ಅಂತ ಅಂತಾಳುತ್ತೆ. ಎಲ್ಲ ಬೆಟ್ಟದ ನೆಲ್ಲಿಕಾಯಿ ಆದಷ್ಟು ಉಪಯೋಗಿಸ್ಕೋಬೇಕು. ಮನೇಲಿ ಅಡುಗೆ ಆವತ್ತು ನೆಲ್ಲಿಕಾಯಿ ಚಟ್ನಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಯಾರ್ಯಾರು ಚಿಗುರಿ ಯಾವ್ಯಾವ್ದು ಬರುತ್ತೆ ಹೊಸದಾಗಿ ಬಂದಿರತಕ್ಕಂಥ ಕಾಯಿಗಳಿಂದ ಉಪಯೋಗಿಸ್ಕೋಬೇಕು. ಗೆಡ್ಡೆ ಗೆಣಸು, ಆ ತಾನೇ ಬಂದಿರತಕ್ಕಂಥ ಗೆಡ್ಡೆ ಗೆಣಸು ಯಾರಿದೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮಾವಿನಕಾಯಿ ಚಿತ್ರಾನ್ನ, ಹುಳಿ ಇರ್ತಕ್ಕಂಥ ಜೀವನ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಆವತ್ತು ಹಬ್ಬದ ದಿವಸ ಮಾವಿನಕಾಯಿ ಚಿತ್ರಾನ್ನ ಮಾಡೋದು. ಈಗ ಬೇವು ಬೆಲ್ಲ ಅಂತ ಬಂದಾಗ ಸಮೇತ ಒಂದಷ್ಟು ಜನ ಪುಟಾಣಿ ಪುಡಿ ಹಾಕಬಾರ್ದು, ಆ ಥರದ್ದೆಲ್ಲ ಮಾಡ್ತಾರೆ. ಅದ್ರ ಪುಡಿ ಅಂತ ಒಂದೇ ಅಂತಲ್ಲ, ಇನ್ನೊಂದೇನು ಮಾಡ್ಬಿಡ್ತಾರೆ, ಇದನ್ನ ಪುಡಿನೇ ಮಾಡ್ಕೊಂಡ್ಬಿಡ್ತಾರೆ. ಬೇವಿನ ಸೊಪ್ಪನ್ನು ಚಿಗುರನ್ನ ಪುಡಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಯಾವ ಕಾಲಕ್ಕೂ 2 ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ 2-3 ಇದೆ ಅಲ್ಲ, ಬೇವು ಬೆಲ್ಲನೇ ಹಬ್ಬ ಅಷ್ಟೇ, ಮುಗಿದಾಯ್ತು. ಅದಕ್ಕೆ ಎಕ್ಸ್ಟ್ರಾ ಪುಡಿ ಮಾಡ್ಕೊಳ್ಳೋ, ಹುರ್ಗಡ್ಲೆ ಪುಡಿ ಹಾಕೊಂಡು ಇದೆಲ್ಲ ಯಾವ ಶಾಸ್ತ್ರ ಇಲ್ಲದೆ ಇರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೇನು ಅಂದರೆ ಮಕ್ಕಳು ಕೊಡಬೇಕಾದ್ರೆ ಹುರ್ಗಡ್ಲೆ ಪುಡಿ ಜೊತೆ ಕೊಟ್ಬಿಟ್ರೆ ಕೈ ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಡ್ತಾರೆ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹುರ್ಗಡ್ಲೆನ ಪುಡಿ ಮಾಡಿದಾಗ ಗುರು ದೋಷ ಅಂತ ಕರಿತೀವಿ. ಗುರು ನೀರು ಸೇರಿಸಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಬೆಲ್ಲ ಅಂದರೆ ಮಧುಪ್ರಿಯಾಂ ದೇವಿ. ಆ ಬೆಲ್ಲ ಬಂದು ಶನಿ ಕರ್ಮವನ್ನು ಹೋಗಲಾಡಿಸ್ತಾನೆ ಅಂತ. ಬೇವು ಅಂದರೆ ಸಾಕ್ಷಾತ್ ದೇವಿ ದುರ್ಗಾ, ಶುಕ್ರನ ಅನುಗ್ರಹ. ಶುಕ್ರ ಶನಿಯ ಕಥೆಯನ್ನು ನಾರದ ಮಹಾಮುನಿ ಹೇಳ್ತಾನೆ. ಏನು ಅಂದರೆ, ಯಾರು ಉಚ್ಚ ಸ್ಥಾನದಲ್ಲಿದ್ದೀರಾ ಅಂದರೆ ನಾರದ ಹೇಳ್ತಾನೆ, ಶನಿ ನೀನೇ ಉಚ್ಚ ಅಂತಾನೆ. ಇಲ್ಲ ಅಂತ, ಏನೋ ನನ್ನ ಉಚ್ಚ ಅನ್ನಕ್ಕೆ ನನಗೆ ನೀಚ ಅಂತೀಯ ನೀನು ಅಂತ. ಇಲ್ಲ ಲಕ್ಷ್ಮಿನೇ ಉಚ್ಚ. ಸರಿ, ಮಹಾಲಕ್ಷ್ಮಿನೇ ಉಚ್ಚ ಅಂತಾಳೆ. ಇವರಿಬ್ಬರನ್ನು ಹೊಗಳ್ತಾ ಇದ್ದಾಗ ಏನು ಮಾಡ್ತಾರೆ ಪ್ರಜ್ವಲ, ಆಗ ಸರಿ ಒಂದು ಕೆಲಸ ಮಾಡೋಣ, ನಿಜವಾಗಿ ಇಬ್ಬರಲ್ಲಿ ಯಾರೋ ಒಬ್ಬರನ್ನ ಹೇಳ್ಬೇಕು ನೀನು ನಾರದ ಅಂತಾನೆ. ಆವಾಗ ಏನು ಮಾಡ್ತಾನೆ, ನಾರದ ಹೇಳ್ತಾನೆ, ನಡ್ಕೊಂಡು ಹೋಗಿ ಅಂತಾನೆ. ಯಾರನ್ನ? ಶನಿನ ಲಕ್ಷ್ಮಿನ. ನಡ್ಕೊಂಡು ಹೋಗ್ತಾರೆ. ನಡ್ಕೊಂಬನ್ನಿ ಅಂತಾನೆ. ತಿರುಗಿ ನಡ್ಕೊಂಬರ್ತಾರೆ. ತಿರುಗಿ ನಡ್ಕೊಂಡು ಹೋಗು ಅಂತಾನೆ. ಈ ಸಲ 3 ಸಲ ಆಟ ಆಡಿಸ್ತಾನೆ. ನಮ್ಮನ್ನೇನು ಎಳೆ ಮಕ್ಕಳು ಅಂದ್ಕೊಂಡಿದ್ದೆ, ಆಟ ಆಡಿಸ್ಕೊಂಡು ಕೂತಿದ್ದೆ ಅಲ್ಲಿ ಅಂತ. ಇಲ್ಲ ನೋಡಿದೆ ಅಷ್ಟೇ, ಅನ್ಯಥಾ ಭಾವಿಸ್ಬೇಡಿ. ಶನಿ ನೀನು ಹೋಗುವಾಗ ಉಚ್ಚ, ಪರವಾಗ ಲಕ್ಷ್ಮಿ ನೀನು ಉಚ್ಚ ಅಂತ ಹೇಳ್ತಾರೆ. ಆಗ ಏನು ಹೇಳುತ್ತದೆ, ಬೇವು ಬೆಲ್ಲ ಶನಿ ಮತ್ತು ಲಕ್ಷ್ಮಿಯ ಸಂಕೇತವೇ. ನಾರದ ಮಹಾಮುನಿ ಮಾಡಿರೋದೇ ಭೂಲೋಕದಲ್ಲಿ ಯುಗಾದಿ. ಇದಕ್ಕೆ ಗುರುನಾಮ್ ದರ್ಶನಂ ಪುಣ್ಯಂ, ಸಾಧುನಾಮ್ ದರ್ಶನಂ ಮುಕ್ತಿ ಅಂತ ಹೇಳ್ತಾರೆ. ಗುರು ಮತ್ತು ಸಾಧು ಇಡೀ ಜಗತ್ತಲ್ಲಿ ಯಾರಾದರೂ ಇದ್ದರೆ ಆ ಗುರುವಾಗಿರೋನು ನಾರದ ಮಹಾಮುನಿನೇ, ಸಾಧು ಆಗಿರೋದು ನಾರದ ಮಹಾಮುನಿ. ಅದಕ್ಕೆ ನಾರದ ಮಹಾಮುನಿ ಮಾಡಿರೋ ಉಪದೇಶ, ನಾರದ ಮಹಾಮುನಿ ಮಾಡೋ ಏನು ಉಪದೇಶದ ಜೊತೆಗೆ ಹಬ್ಬ ಏನಿದೆ ಅದೇ ಯುಗಾದಿ ಹಬ್ಬ. ಅದಕ್ಕೋಸ್ಕರ ಬೇವು ಬೆಲ್ಲ ಬಂದು ಶನಿ ಮತ್ತು ಲಕ್ಷ್ಮಿಯ ಸಂಕೇತ. ಲಕ್ಷ್ಮಿನೇ ಕಹಿಯಾಗಿರ್ತಾಳೆ, ಬೇವು ಕಹಿ ಯಾವಾಗಲೂ ಅರ್ಥ ಮಾಡ್ಕೊ, ಅದೇ ಲಕ್ಷ್ಮಿ. ನೀನು ಲಕ್ಷ್ಮೀನ ಧೈರ್ಯ ಸಾಹಸ ಲಕ್ಷ್ಮಿ ಧೈರ್ಯ ಮಾಡಿ ತಗೋಬೇಕು, ಆವಾಗ ಅವಳು ಮಹಾಲಕ್ಷ್ಮಿ ಲಕ್ಷ್ಮಿ ಗಿಡ್ತಾಳೆ. ಸೊ ಬೆಲ್ಲ ಕರ್ಮ ಫಲವನ್ನು ಪರಿವರ್ತನೆ ಮಾಡ್ತಾನೆ. ಸೊ ಕರ್ಮ ಫಲವನ್ನು ಕಮ್ಮಿ ತೊಗೊಂಡು ಬೇವಿನ ಜಾಸ್ತಿ ತೊಗೊಂಡ್ರೆ ಜೀವನಾಪೂರ್ತಿ ಬೇವು ಬೆಲ್ಲ ಸುಖವಾಗಿರ್ತೀರ. ಅಭ್ಯಂಜನ ಸ್ನಾನಕ್ಕೆ ಬಹಳ ವಿಶೇಷವಾದ ಮಹತ್ವ. ಸಪ್ತ ಚಿರಂಜೀವಿಗಳು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡಿ. ಸಾಧಾರಣವಾಗಿ ಸಪ್ತ ಚಿರಂಜೀವಿ ಅಂದರೆ ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ಸಂಬಂಧ ಇಲ್ಲ. ಏನಂದರೆ ಅಶ್ವತ್ಥಾಮ ಅವರೆಲ್ಲ ಪಾಪ ತಾಯಿಂದ್ರ ಹತ್ರ ಏನು ಅಂದರೆ ಹಬ್ಬದ ದಿವಸ ತಾಯಿಂದ್ರ ಹತ್ರ ಯಾವ ಗಂಡು ಮಕ್ಕಳು ಸ್ನಾನ ಮಾಡಿಸ್ಕೊತಾರೋ ಆಯುಸ್ಸು ಅಭಿವೃದ್ಧಿ. ಅಕಸ್ಮಾತ್ ಗಂಡು ಮಕ್ಕಳಿಗೆ ತಾಯಿಂದ್ರ ಸತ್ತು ಹೋಗಿದ್ದರೆ, ಕಾಲವಾಗಿದ್ದರೆ, ಕಾಲಾತೀತವಾಗಿದ್ದರೆ ಹೆಂಡತಿದ್ರೆ ಸ್ನಾನ ಮಾಡಿಸ್ಕೋಬೇಕು ಅಂತ ಹೇಳುತ್ತೆ. ಧರ್ಮ ಪ್ರಕಾರವಾಗಿ ಹೆಂಡತಿ ಸ್ನಾನ ಮಾಡಿದಾಗ ದಂಡ ಸ್ನಾನ ಮಾಡಿದಾಗ ಅದಕ್ಕೆ ತೊಡೆಯನ್ನು ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಅಭ್ಯಂಜನ ಸ್ನಾನ ಮಾಡುವಾಗ ಎಣ್ಣೆ ಹಚ್ಚಿದಾಗ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿ 7 ಜನ ಚಿರಂಜೀವಿಗಳಿಗೆ ಪರಿವರ್ತನೆ. ಒಂದು ಕಲಶವನ್ನು ಇಟ್ಟು ನಾಂದಿ ಸ್ನಾನವಂತ ಅಂದರೆ ದೇವಾನ್ ದೇವತೆಗಳನ್ನ ಮನೆ ಕುಲದೇವತೆಗಳನ್ನ ನಮಸ್ಕಾರ ಮಾಡಿಕೊಂಡಿರೋ ನೀರನ್ನ ಪುಣ್ಯಾಹ ಸ್ನಾನ ಅಂತ ಮಾಡ್ಕೋಬೇಕು. ಗಂಗೆ, ಚಮನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಅದನ್ನು ಮಾಡಿಕೊಂಡು ಪೂರ್ತಿಯಾಗಿ ತ್ರಿಕೋಣಾತ್ಮಕ 3 ದಿಕ್ಕಲ್ಲಿ ಇರತಕ್ಕಂಥ
ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಅವಳೇ ರಾಜಮಾತಂಗಿ, ವಾರಾಹಿ, ಲಲಿತಾ ತ್ರಿಪುರಸುಂದರಿ. ಮಧ್ಯದಲ್ಲಿ ನಿಂತ್ಕೋಬೇಕು. ಅವನಿಗೆ ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ಹಂಡೆ ಒಲೆ ಉರಿ ಸ್ನಾನವನ್ನೇ ಮಾಡಿಸ್ಬೇಕು. ಅಂದರೆ ಹಂಡೆ ಒಲೆ ಉರಿ ಅಂದರೆ ಕಾಯಿಸಿದ ನೀರನ್ನ ತಾಮ್ರ ಹಂಡೆಯನ್ನು ಹಾಕಿದಾಗ ಕುಜದೋಷ ಹೋಗುತ್ತೆ. ಈಗ ಯಾರು ಸ್ನಾನ ಮಾಡಿದ್ರೆ ಎಲ್ಲ ಗೀಸರಲ್ಲಿ ತಾಮ್ರ ಇದೆ ಸ್ವಾಮಿ ಅಂದ್ಬಿಡ್ತಾರೆ. ಹಂಗೆಲ್ಲ ಲೆಕ್ಕ ಇಲ್ಲ. ಸ್ನಾನ ಮಾಡುವಾಗ ಅಟ್ಲೀಸ್ಟು ಗಂಗೆ ಸ್ಮರಣೆ ಮಾಡಬೇಕು. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಅಕ್ರವಾನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಂ. ಗಂಗೆ ಸ್ಮರಣೆ ಮಾಡೋದು. ಗಂಗಾನ ಅಕಸ್ಮಾತ್ ಯಾತ್ರೆಗೆ ಹೋಗಿ ಬಂದಿರ್ತೀರ, ಆ ನೀರನ್ನಾದರೂ ತೊಗೊಂಬಂದು ಒಂದು ಚಿಮಟಗಳ ಪರಿವರ್ತನೆ ಆದರೂ ಈ ನೀರಿಗೆ ಸೇರಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿ. ಹೆಂಗಸರು ಅರ್ಶನವನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಹರಿದ್ರ ಅಲಂಕಾರಂ ದಾಶಿತ ಪರಿನಾಶನಂ. ಲಕ್ಷ್ಮೀ ಅಲಂಕಾರ ಕುಂಕುಮ ಭೂಷಿತ. ಕುಂಕುಮ ಹಚ್ಕೊಂಡಾಗ ಲಕ್ಷ್ಮೀ ಭೂಷಿತ. ಕುಂಕುಮ ಇಟ್ಕೋಬೇಕಾದ್ರೆ ಕುಂಕುಮಾಂಕಿತ ವರ್ಣಾಯ ಕುಂದೇನ್ ಧವಳಾಯ ಚ ವಿಷ್ಣು ವಾಹನಮಸ್ತುವೆಂ ಪಕ್ಷಿರಾಜಾಯ ತಿನ್ಮ. ಪಕ್ಷಿರಾಜನ ಸ್ಮರಣೆ ಮಾಡಬೇಕು. ಇದೆಲ್ಲ ನಂತರ ಸ್ನಾನ ಮಾಡಿದರೆ ನೂತನ ವಸ್ತ್ರಂ ಸಮರ್ಪಯಾಮಿ. ನೂತನವಾಗಿರ್ತಕ್ಕಂಥ ಹಬ್ಬದ ವಾತಾವರಣ. ಅದು ಕಾಟನ್ನೇ ಆಗಬೇಕು. ಟೆರಿಕಾಟು, ಪಾಲಿಸ್ಟ್ರು ಎಲ್ಲ ಇಟ್ಕೊಳ್ಳೋದಲ್ಲ. ರೇಷ್ಮೆ ಪೂಜೆ ಮಾಡೋ ಸಮಯಕ್ಕೆ ಹಾಕ್ಕೋಬೇಕು. ಸ್ನಾನ ಮಾಡಿದ ತಕ್ಷಣ ಕಾಟನ್ ಹಾಕೋಬೇಕು. ಕಾಟನ್ ಯಾಕೆ? ಎಲ್ಲರೂ ಕಾಟನ್ ಅಂದರೆ ಏನಕ್ಕೆ ಅನ್ಕೊಂಡ್ಬಿಡ್ತಾರೆ. ಶುಕ್ರ ಧರಿಸ್ಕೋಬೇಕು. ಸ್ನಾನ ಮಾಡಿದಾಗ ಅಭ್ಯಂತರ ಸ್ನಾನ ಮಾಡಿದಾಗ ಯಾವತ್ತೂ ಶುಕ್ರನ ಧರಿಸ್ಕೋಬೇಕು. ಶುಕ್ರ ಯಾರೋ? ಹತ್ತಿಯಲ್ಲಿರ್ತಕ್ಕಂಥ ದೇಹದಲ್ಲಿ ಕಾಟನ್ ಡ್ರೆಸ್ ಹಾಕ್ಕೊಂಡಾಗ ಆಗ ಶುಕ್ರ ಸಮರ್ಪಣೆ ಆಗುತ್ತೆ, ಸಂತುಷ್ಟಿ ಪಡ್ತಾನೆ. ಆವಾಗ ಹಳ್ಳಿ ಮರ, ಬೇವಿನ ಮರ ಎಲ್ಲ ಸುತ್ಕೊಂಬಂದು ನಮಸ್ಕಾರ ಮಾಡ್ಕೊಂಬಂದು ಹಳ್ಳಿ ಮರ, ಬೇವಿನ ಮಧ್ಯೆ ನಾಗಾಭರಣ ಸಮೇತವಾಗಿ ಉಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿ, ದೊಡ್ಡವ್ರಿಗೆ ನಮಸ್ಕಾರ ಮಾಡಿ, ಕುಲದೇವರ ಸ್ಮರಣೆ ಮಾಡಿ, ಗ್ರಾಮ ದೇವತೆ ಅಲ್ಲಿರೋ ಗ್ರಾಮ ದೇವತೆ ಮಾಡಿ, ನಿಮ್ಮ ಇಷ್ಟ ದೇವತೆ ಮನೆ ಒಳಗೆ ಬಂದು ಇಷ್ಟ ದೇವತೆ ಸ್ಮರಣೆ ಮಾಡಿಕೊಂಡು ಆಮೇಲೆ ಊಟ ಉಪಚಾರಕ್ಕೆ ಫಸ್ಟ್ ಸ್ಟವ್ ಹಚ್ಚೋದಲ್ಲ, ಅಲ್ಲಿ ದೇವರ ಮನೆ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಆದ ತಕ್ಷಣ ಸ್ಟವ್ ಹಚ್ಚಿದ ಮೇಲೆ ಹಾಲು ಉಗ್ಸಿದ ಮೇಲೆ ಹಾಲಲ್ಲಿ ಫಸ್ಟ್ ಸ್ವೀಟು. ಆ ಸ್ವೀಟ್ ಮಾಡುವಾಗ ಪೂರ್ಣವನ್ನು ಕಲಿಸ್ಬೇಕು. ಪೂರ್ಣ ಅಂದರೆ ಏನು ಚೆನ್ನಾಗಿರುತ್ತೆ ಅಂದರೆ ಅಬ್ಬಬ್ಬ ಬೆಲ್ಲದ ಪೂರ್ಣ ಕಾಯಿ ಹಾಕ್ಬಿಟ್ಟು ಅದನ್ನು ಪೂರ್ಣ ಮಾತ್ರ ನೈವೇದ್ಯ ಇರಬೇಕು. ನೀವೇನು ಮಾಡ್ತೀರಾ? ಒಬ್ಬಟ್ಟು ನೈವೇದ್ಯ ಇರ್ತೀರ. ದೇವರಿಗೆ ಒಬ್ಬಟ್ಟು ಇಡಬಾರ್ದು, ಪೂರ್ಣನೇ ಇಡಬೇಕು. ಯಾವತ್ತು ಏನು ರುಬ್ಬಿರ್ತೀರ ಅದನ್ನು ಮೈದಾ ಹಿಟ್ಟನ್ನ ಸೇರಿಸಿ ಅಂತಲ್ಲ. ಮೈದಾ ನೀವು ತಿನ್ಕೊಳ್ಳಿ, ಆದರೆ ಪೂರ್ಣನ ಒಂದೊಳ್ಳೆ ಬೆಳ್ಳಿ ಪಾತ್ರೆಯಲ್ಲಿ, ಕಂಚಿನ ಪಾತ್ರೆಯಲ್ಲಿ ನೈವೇದ್ಯ ಗುಂಡಿಗೆ ಇಡಬೇಕು. ಮಹಾಲಕ್ಷ್ಮಿ, ಅದಕ್ಕೆ ಲಕ್ಷ್ಮಿ ಗುಂಡಿಗಿರ್ತಾಳೆ. ಅದಕ್ಕೆ ಅವಳಿಗಿಷ್ಟ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರಕ್ಷಿತ ವನಮಾಲೆ ಗದೀಶಂಗೆ ಶಂಕಿ ಚಕ್ರಿ ಚಂದ್ರಿಕೆ. ಅವನಿಗೆ ಶ್ರೀಮನ್ನಾರಾಯಣಗೆ ಅವಳಿಗೆ ಗುಂಡಗಿರೋ ಭೂಮಂಡಲನ ಕಾಪಾಡುವಂಥ ಲಕ್ಷ್ಮಿ ಹೇಳ್ತಾಳೆ. ಅದಕ್ಕೆ ಭೂದೇವಿಯಾಗಿ ಅವಳೆ, ಶ್ರೀದೇವಿಯಾಗಿ ಅವಳೆ, ಸರ್ವದಾ ಸದಾಕಾಲದಲ್ಲಿ ಇರ್ತಕ್ಕಂಥ ಪದ್ಮಾವತಿ, ಕ್ಷೀರ ಸಮುದ್ರ ರಾಜಧಾನಿ ಅಂತ ಆ ಕ್ಷೀರದಲ್ಲಿ ಗುಂಡಾಗಿ ತೇಲ್ತಕ್ಕಂಥ ಯಾವುದೇ ಆಗಲಿ ಪದಾರ್ಥಗಳು ಹಾಗೆ ಇಡಬೇಕು. ಅದಕ್ಕೆ ಆಂಬೊಡೆ ಮಾಡುವಾಗ ಖಾರದ ಆಂಬೊಡೆ ಒಂದು ಗುಂಡಾಗಿರ್ತಕ್ಕಂಥದ್ದು, ತದನಂತರ ವಿಶೇಷವಾಗಿರ್ತಕ್ಕಂಥ ಪೂರ್ಣ ಇಡ್ತಕ್ಕಂಥದ್ದು. ಈ ಎರಡನ್ನೂ ಇಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಬೇವು ಬೆಲ್ಲ ಕೊಟ್ಟು ದೊಡ್ಡವರ ಹತ್ರ ಆಶೀರ್ವಾದ ಮಾಡಿ ಇಸ್ಕೊಂಡು ಊಟ ಉಪಚಾರ ಮಾಡಿ ಪರಿವರ್ತನೆ ಮಾಡಬೇಕು. ದೀಪ ಹಚ್ಬೇಕಾದ್ರೆ 2 ಹಚ್ಚಬೇಕು. ಕಂಬದ ದೀಪ, 1 ಕಾಮಾಕ್ಷಿ ದೀಪ ಹಚ್ಚಬೇಕು. ಅಡುಗೆ ಮನೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಒಳಗೆ ಲಕ್ಷ್ಮೀನಾರಾಯಣ ವಿಗ್ರಹ ಇಟ್ಟು ಅಕ್ಕಿಯನ್ನು ಸ್ಮರಣೆ ಮಾಡಿಕೊಂಡು ಅಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿ ತದನಂತರ ಸ್ಟವ್ಗೆ ಅರಿಶಿನ ಕುಂಕುಮ ಇಟ್ಟು ತದನಂತರ ಅಗ್ನಿಸ್ಪರ್ಶವನ್ನು ಮಾಡಬೇಕು. ಇಂಥ ರೀತಿಯಾಗಿ ಹಬ್ಬವನ್ನು ಆಚರಿಸಿದ್ರೆ ಭಾಳ ಮುಖ್ಯವಾಗಿರುತ್ತೆ. ಹೊರಗಡೆ ದ್ವಾರದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ತುಳಸಿಗೆ ನೈವೇದ್ಯ ಮಾಡಿ, ತುಳಸಿಗೆ ನೈವೇದ್ಯ ಮಾಡಬೇಕಾದ್ರೆ ಕೋಸಂಬರಿ ಪಾನಕ ಮಾಡಿ, ಯಾರಾದರೂ ಒಂದು ಹೊರಗಡೆ ಹೋಗ್ತಾರೋ ಮುತ್ತೈದರಿಗೆ ಕೋಸಂಬರಿ ಪಾನಕವನ್ನು ಫಸ್ಟ್ ಕೊಟ್ಟು ತದನಂತರ ಊಟ ಉಪಚಾರ ಒಳಗಡೆ ಮಾಡಬೇಕು ಅಂತ ಹೇಳುತ್ತೆ. ಯಾರು ಹೋಗ್ತಾರೋ ಅವರು ವಿಧವೆ ಹೋಗ್ತಿರ್ತಾರೋ, ಅನ್ಯತಾ ಶರಣಾಸ್ತಿ ಭಿಕ್ಷದವ್ರು ಹೋಗ್ತಿರ್ತಾರೋ, ಯಾರೋ ಪೌರ ಕಾರ್ಮಿಕರು ಹೋಗ್ತಾರೋ ಅವರಿಗೆ ಫಸ್ಟ್ ಕೊಡಬೇಕಂತೆ. ತುಳಸಿ ಪೂಜೆ ಆದ ತಕ್ಷಣವೇ ಕೊಡಬೇಕು. ನಾರಿ ಪ್ರಥಮ ಧರ್ಮ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಬೇಕು ಸೆಗಣಿ ಮೇಲೆ. ಅದೇ ನಾರಿ ಪ್ರಥಮ ಧರ್ಮ. ಅಕ್ಕಿ ಹಿಟ್ಟು ಹಾಕಿ ಏನು ಮಾಡುತ್ತೆ? ಗುಬ್ಬಚ್ಚಿಗಳು ಬರುತ್ತೆ, ಭಾಳ ಚೆನ್ನಾಗಿ ಊಟ ಉಪಚಾರ ಮಾಡುತ್ತೆ. ಅದಕ್ಕಿಂತ ಬ್ರಾಹ್ಮಣೋತ್ತಮ ಇನ್ಯಾರು ಇಲ್ವಂತೆ. ಬ್ರಾಹ್ಮಣರು ಅಂದರೆ ಯಾರೋ ಫಸ್ಟು ಗುಬ್ಬಚ್ಚಿಗಳು ಅಂತ. ಅದಕ್ಕೆ ಗುಬ್ಬಚ್ಚಿ, ಒಂದು ಚಿಕ್ಕ ಗುಬ್ಬಚ್ಚಿ ಮನೆ ಒಳಗೆ, ನಿಮ್ಮ ಮನೆ ಒಳಗೆ ಬಂದ್ಬಿಡ್ಲಿ, ಅವ್ರ ಮನೆ ಸೇರಿಸಲ್ಲ. ಒಟ್ಟಾಗಿ ಮನೆಯಿಂದ ಆಚೆ ಮಡಿ ಇಲ್ಲ ನೀನು ಅಂತ ಹೇಳಿಸ್ಬಿಡುತ್ತೆ. ಹಾಗೆ ಗುಬ್ಬಚ್ಚಿಗಳು ತುಂಬ ಮಡಿ ಅಂದರೆ ಅವ್ರು ಫಸ್ಟ್ ಊಟ ಮಾಡ್ತಾರಂತೆ. ಯಾವುದ್ರ ಮೇಲೆ? ಅಕ್ಕಿ ಹಿಟ್ಟು ಹಾಕಿದಾಗ, ಅಕ್ಕಿ ಹಿಟ್ಟು ತಿನ್ನೋಕ್ಕೋಸ್ಕರ ನಾರಿ ಪ್ರಥಮ ಧರ್ಮ. ಅದಕ್ಕೆ ರಂಗೋಲಿನೇ ಅಕ್ಕಿ ಹಿಟ್ಟಲ್ಲಿ ಹಾಕಿದಾಗ ಆಗ ಫಸ್ಟ್ ಧರ್ಮ ನಾರಿ ಇದೇನೋ ಊಟ ಉಪಚಾರ. ಹೊರಗಡೆ ಇರತಕ್ಕಂಥ ಜನ್ಮ. ಅದಾದಮೇಲೆ ಗೋಪೂಜೆ, ತದನಂತರ ಕುಟೀರಕ್ಕೆ ಹೋಗಬೇಕು. ಕುಟೀರದಲ್ಲಿ ನಮಸ್ಕಾರ ಮಾಡಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹುತ್ತ ಇದ್ದರೆ ಹುತ್ತದ ಹಾವು ನಮಸ್ಕಾರ ಮಾಡ್ಕೋಬೇಕು. ಮನೆ ಮಹಾಲಕ್ಷ್ಮಿ ಇದ್ದರೆ ಹಿಂದ್ಗಡೆ ನಮಸ್ಕಾರ ಮಾಡಬೇಕು. ಗೋವಿದ್ದರೆ ಗೋವಿಗೆ ನಮಸ್ಕಾರ ಮಾಡ್ಕೋಬೇಕು. ಪ್ರಾಣಿಗಳು ಮೊದಲಿಂದ ಸಾಕ್ತಾ ಇದ್ದರೆ ಪರಿವರ್ತನೆ ಮಾಡಬೇಕು. ಮನೆ ಕುಟುಂಬದವರೆಲ್ಲ ದಾರಿದ್ರ್ಯವಾಗಿ ಪರಿವರ್ತನೆ ಮಾಡ್ತಿರೋ ಒಂದು ಕುಟುಂಬ ಯಾರು ಆಸ್ತಿಯನ್ನು ಬರೆದಿರ್ತಾರೆ ಅವ್ರಿಗೊಂದು ನಮಸ್ಕಾರ, ಪಿತೃಗಳ ಋಣ ತೀರಿಸ್ಕೋಬೇಕು. ತದನಂತರ ಹಬ್ಬದ ಆಚರಣೆನ ಪೂರ್ಣಗೊಳಿಸ್ತಕ್ಕಂಥ ಅವಕಾಶವನ್ನು ಮಾಡಬೇಕು. ಒಪ್ಪತ್ತು ಊಟ ಪರಿಪೂರ್ಣ ಜೀವನ ಅಂತ ಹೇಳುತ್ತೆ. ಒಪ್ಪತ್ತು ಊಟ ಅಂದರೆ ಮಧ್ಯಾಹ್ನದ ಡೈರೆಕ್ಟ್ ಊಟ ಮಾಡ್ತಿದ್ರಾಗ. ಆಮೇಲೆ ಶಯನ, ಒಳ್ಳೆ ಗಸಗಸೆ ಪಾಯಸ, ಫಸ್ಟ್ ಕ್ಲಾಸ್ ನಿದ್ದೆ. ಆಮೇಲೆ ಸಾಯಂಕಾಲ ಎದ್ದು ಏನು ಬೇಕೋ ಮಾಡ್ಕೊತಿದ್ರು. ಈಗ ಹಾಗಲ್ಲ. ಬೆಳಗ್ಗೆ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಬೇಕು, ರಾತ್ರಿಗೆ ಒಂದು ಊಟ ಬೇಕು. ಹೀಗೆಲ್ಲ ಆಗೋಗಿಂದ ಏನು ಮಾಡಿದರೆ ಜೀವನ ಚರಿತ್ರೆಯಲ್ಲಿ ಏನೇನು ಮಾಡಬೇಕು, ಎಷ್ಟು ಮಾಡಬೇಕು ಗೊತ್ತಾಗದೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದೆ. ಗುರುಗಳೇ, ಈಗ ಯುಗಾದಿ ಹಬ್ಬ ಅಂತಂದರೆ ಹಬ್ಬ
ಹಾಗೆ ಅಮಾವಾಸ್ಯೆ ದಿವಸ ಈಗೆಲ್ಲ ಹೊಸದಾಗಿ ಇನ್ನೊಂದು ಅಭ್ಯಾಸ ಬಂದ್ಬಿಟ್ಟಿದೆ ಹೊಸ್ತೊಡಕು ಅಂತ. ಈ ಯಾವ್ಯಾವ ದಿನ ಯಾವ ರೀತಿ ಆಚರಣೆ ಮಾಡಬೇಕು, ಹಾಗೆ ನಾವು ಹಿರಿಯರಿಗೆ ತರ್ಪಣ ಕೊಡುವಂಥದ್ದು ಕೂಡ ಭಾಳಷ್ಟು ಜನ ಕ್ರಮ ಅನುಸರಿಸ್ತಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಸಾಧಾರಣ ಹೊಸದುಡ್ಕು ಅಂದರೆ ಅವ್ರುಗಳು ಮಾಡ್ಕೊತಾರೆ. ಕೆಲವರು ಈ ದಿನ ಬಂದರೆ ಮಾಡ್ಕೋಬೇಕು, ಆ ದಿನ ಬಂದರೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಕೆಲವ್ರಿಗೆ ಏನು ಅಂದರೆ 19ನೇ ತಾರೀಕು ಬಿದ್ದಿರೋದ್ರಿಂದ ಈ ಸಲ 18 ಅಮಾವಾಸ್ಯೆ, 19 ಪೂರ್ಣಿಗ ಹಬ್ಬದ ವಾತಾವರಣ ಅಂತ ಹೇಳ್ಕೊತಾರೆ. ಸೊ ಈ ಹಬ್ಬದ ವಾತಾವರಣದಲ್ಲಿ ಗುರುವಾರ ದಿವಸ ಮಾಡ್ಕೊಂಡ್ರೆ ಶುಕ್ರವಾರ ತಿನ್ಬೋದಾ? ಶುಕ್ರವಾರ ಬಂದ್ಬಿಟ್ಟು ತಿನ್ಬಿಡ್ಬೋದು ಅಂತ ಹೇಳ್ತಾರೆ. ತಿನ್ನೋರ್ಗೇನು ಅಂದರೆ ಅಕಸ್ಮಾತ್ ನೆಕ್ಸ್ಟ್ ಡೇ ಹೊಸದುಡ್ಡು ತಿನ್ನದೇ ಇದ್ದರೆ ಜೀವನ ಪೂರ್ತಿ ನಾನು ತಿನ್ನೋದೇ ಇಲ್ಲ, ನನಗೇನೋ ಸಿಗೋದೇ ಇಲ್ಲ ಅಂತ ಏನೋ ಭಿಕ್ಷೋರ್ ಥರ ಆಡ್ತಾರೆ. ಜೀವನ ಪೂರ್ತಿ ದಿನ ತಿಂತಾ ಇರ್ತಾರೆ. ಇನ್ಯಾಕೆ ಆಕರಿಸ್ತಾರೋ ದೇವರಿಗೆ ಬಲ್ಲ. ಅಂದರೆ ಭಗವಂತ ಏನು ಹೇಳಬೇಕು, ಇವತ್ತು ಊಟ ಹಾಕಿದ್ಯಾ, ನಾಳೆ ಊಟ ಹಾಕ್ತೀಯೋ ಇಲ್ವೋ ಗೊತ್ತಿಲ್ಲ, ಏನಿದೆಯೋ ಯಥಾಶಕ್ತಿ ನನಗೆ ಜೀವನ ನೋಡಿಸು ಅಂತ ಪ್ರಾರ್ಥನೆ ಮಾಡಬೇಕೆ ಹೊರತು ಅಷ್ಟು ಬಿಟ್ಬಿಟ್ಟು ತಿನ್ನಕ್ಕೆ ಯಾಕೆ ಆಡಬಾರ್ದು. ಅದಕ್ಕೆ ಹೇಳೋದು, ಮನುಷ್ಯ ತಿನ್ನಕ್ಕೋಸ್ಕರ ಬದುಕಬೇಡಿ, ಬದುಕೋಕ್ಕೋಸ್ಕರ ತಿನ್ನಿ. ಸೊ ಯಥಾಶಕ್ತಿ ಪೂರ್ವಕವಾಗಿ ಹಬ್ಬದ ವಾತಾವರಣ ಮಾಡಿ ನಿಮ್ಮ ಇಷ್ಟಪೂರ್ತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಹೊಸದುಡುಕು ಮಾಡ್ಕೊಳ್ಳತಕ್ಕಂಥವ್ರು ಏನು ಮಾಡಬೇಕು, ಮನೆ ಹೊಸದುಡುಕೋರೋರು ಅಕಸ್ಮಾತ್ ಸಮಾಧಿಗಳು ಮಾಡಿದರೆ ಆ ಸಮಾಧಿಗಳ ಹತ್ರ ಹೋಗ್ಬಿಟ್ಟು ಹಾಲು ಹಣ್ಣು ನೈವೇದ್ಯ ಏನು ಮಾಡಿದರೆ ಅದು ಇಟ್ಬಿಟ್ಟು ಬರಬೇಕು ಫಸ್ಟು. ಆಮೇಲೆ ಬಂದು ಇವ್ರು ತಿನ್ಕೋಬೇಕು. ಅದ್ರ ಮೊದಲು ಇವರೇ ನುಂಗ್ಬಿಟ್ರೆ ಪ್ರಯೋಜನ ಇಲ್ಲ. ಪಿತೃ ಋಣವನ್ನು ತೀರಿಸಬೇಕು ಅಂತ ಹೇಳುತ್ತೆ. ಆಮೇಲೆ ಮನೆ ಹೊರಗಡೆ ಹೋಗ್ಬಿಟ್ಟು ಮುನೀಶ್ವರ ಕಾರದ ದೇವರುಗಳು ಮಾಡಿರ್ತಾರೆ, ಗ್ರಾಮ ದೇವತೆಗಳು ಕಾರ ಮಾಡಿರ್ತಾರೆ, ಮುನೀಶ್ವರನ ಕಾರ ಮಾಡಿರ್ತಾರೆ, ಅಥವಾ ಯಾವುದೋ ತೋಟದ ಕೆಳಗೆ ಒಂದು ಕಲ್ಲಲ್ಲಿ ಇಟ್ಬಿಟ್ಟು ಯಾವುದೋ ಗ್ರಾಮ ದೇವತೆ ಅಂತ ಒಂದು ಕಾರ ಮಾಡಿರ್ತಾರೆ. ಸೊ ಆ ಕಾರದ ದೇವತೆಗಳನ್ನ ಸ್ಮರಣೆ ಮಾಡಿ ಸಂತೃಪ್ತಿ ಪಡಿಸ್ಬೇಕು. ತದನಂತರ ಬಂದು ಅಷ್ಟು ಹುಡುಕು ತಿನ್ನಬೇಕು. ಆಮೇಲೆ ಪ್ರಾಣಿಗಳನ್ನ ಯಾರು ತಿಂತಾರೋ, ಹೊರಗಡೆ ತಂದು ಕೊಡ್ತಾರೋ, ಕಡ್ದಿರ್ತಾರೋ ಗೊತ್ತಿರಲ್ಲ. ಆ ಊಟವನ್ನು ಮಾಡೋಕ್ಕೆ ಮೊದಲು ಮನೆ ಹೊರಗಡೆ ಏನು ಮಾಡಬೇಕು, ಒಂದು ನಿಂಬೆಹಣ್ಣು, ಒಂದು ಆಣಿನ ಇವರು ಮನೆಯಾಗಿ ಕುಟುಂಬಕ್ಕೆಲ್ಲ ನಿವಾಳಿಸ್ಕೊಂಡು ಹೊರಗಡೆ ಹೋಗಿ ಹೂತು ಬಿಡಬೇಕು. ತದನಂತರ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ವರ್ಷದುಡುಕು ದಿವಸ ನಾವೆಲ್ಲ ಮನೆ ಕುಟುಂಬದವ್ರು ತಿಂತಾ ಇದ್ದೀವಿ ಅಂತೇಳಿ ಪಿತೃಗಳಿಗೆ ಸಂತೃಪ್ತಿ ಪಡಿಸಿ ತದನಂತರ ತಿನ್ನಬೇಕು. ಇದು ಕ್ರಮ. ಅದರಲ್ಲೂ ಹೆಂಗಂದ್ರೆ ಹೆಂಗೆ ತಿನ್ಬಿಡೋಕ್ಕೂ ಆಗಲ್ಲ. ಗುರುಗಳೇ, ಇಲ್ಲಿ ಬಹಳ ವಿಶೇಷವಾದಂಥ ಮಾಹಿತಿ. ಹಾಗೆ ನನಗೆ ಪರ್ಸ್ನಲಿ ತುಂಬ ಕುತೂಹಲಕಾರಿ ತಮ್ಮ ಬಗ್ಗೆ ಅನಿಸೋದು ಅಂದರೆ, ಯಾವ ದೇವರ ಸ್ಮರಣೆ ಮಾಡಿದ್ರೆ, ಯಾವ ದೇವರ ದೇವಸ್ಥಾನಕ್ಕೆ ಹೋದರೆ ಯಾವ ಇಚ್ಛೆ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿಖರವಾಗಿ ತಾವೇ ತಿಳಿಸ್ಕೊಡೋದು. ಯುಗಾದಿ ಹಬ್ಬ ಈಗ ಈ ವರ್ಷ ಪೂರ್ತಿ ಚೆನ್ನಾಗಿರಬೇಕು. ಹಾಗೆ ಕೆಲವ್ರಿಗೆ ಒಂದಷ್ಟು ಆಸೆ ಇರುತ್ತೆ, ಈ ವರ್ಷ ಏನೋ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಮಾಡಬೇಕು ಅಂತ. ಹಾಗಾಗಿ ಈ ದಿವಸ ಯಾವ ದೇವರ ದರ್ಶನ ಮಾಡಬೇಕು, ಆರಾಧನೆ ಮಾಡಬೇಕು? ಏನು ಅಂದರೆ ಈ ವರ್ಷ ಯಾರನ್ನ ಪ್ರಾರ್ಥನೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಈ ವರ್ಷ ಪ್ರಾರ್ಥನೆ ಮಾಡಬೇಕಾದ್ರೆ ಸಪ್ತ ಮಾತೃಕೆಯರನ್ನ, ಸಪ್ತ ಋಷಿಗಳನ್ನ ಮಾತ್ರ ಪ್ರಾರ್ಥನೆ ಮಾಡಬೇಕು ಈ ವರ್ಷ. ಯಾಕೆ ಅಂದರೆ ಈ ಸಲ ಸಂವತ್ಸರ ಯಾವ್ದು ಹೇಳೋ? ಪರಾಭವ ಅಲ್ವಾ? ಸೋಲು ಅಂತ. ಸೋತ್ ಗೆದ್ದವನು ಯಾರು? ಇಡೀ ಜಗತ್ತಲ್ಲಿ ಭಗೀರಥ ಸಾಧನೆ ಮಾಡಿದವನು ಭಗೀರಥ ಒಬ್ಬನೇ. ಅದಕ್ಕೆ ಋಷಿ ಮುನಿಗಳಾಗಿ ಕ್ಷತ್ರಿಯನಾಗಿ ಗಂಗೆಯನ್ನು ತಗೊಂಬಂದವರು. ಸೊ ಗಂಗಾ ಸಮೇತ ಸಪ್ತಮಾತೃಕಾ ಸಮೇತ, ಯಾರು ಸಪ್ತಮಾತೃಕೆಯನ್ನು 7 ಖಂಡಗಳಿಗೆ ಅಧಿದೇವತೆ, ಸಪ್ತ ಋಷಿಗಳು ನಮ್ಮ ಗೋತ್ರ ದೇವತೆಗಳನ್ನ ಸ್ಮರಣೆ ಮಾಡೋದು. ಸೊ ಈ ಸಲ ಅಂದರೆ ಸಪ್ತಮಾತೃಕೆ ಸ್ಮರಣೆ ಮತ್ತು ಗಂಗಾ ಸ್ಮರಣೆ ಯಾರು ಚೆನ್ನಾಗಿ ಮಾಡ್ತಾರೋ, ಯಾವ್ಯಾವ ಕ್ಷೇತ್ರಗಾದ್ರೂ ಹೋಗಲಿ, ಗೋತ್ರ ಸ್ಮರಣೆಯನ್ನು ಮಾಡಿಕೊಂಡು ಅವ್ರ ಮನೆ ವಂಶ ನೆನೆಸ್ಕೊಂಡು ಸಪ್ತಮಾತೃಕೆ 7 ಕನ್ನಿಕಾ, ತಮಿಳುನಾಡಲ್ಲಿ 7 ಕನ್ನಿಕಾ ಅಂತ ಕರೀತಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತ ಹೇಳ್ತಕ್ಕಂಥ ವಿಚಾರ. ಇವರುಗಳನ್ನ ಯಾರು ಚೆನ್ನಾಗಿ ಸ್ಮರಣೆ ಮಾಡಿ ನೈವೇದ್ಯಗಳನ್ನ ಇಟ್ಟು ಹಳ್ಳಿ ಮರದ ಕೆಳಗೆ ಸ್ಮರಣೆ ಮಾಡ್ತಾರೋ, 12 ಪ್ರದಕ್ಷಿಣೆ ಹಳ್ಳಿ ಮರಕ್ಕೆ, 11 ಪ್ರದಕ್ಷಿಣೆ ಆಲದ ಮರಕ್ಕೆ, ಬೇವಿನ ಮರಕ್ಕೆ 6 ಪ್ರದಕ್ಷಿಣೆ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಬನ್ನಿ ಪ್ರದಕ್ಷಿಣೆ ಈ ಸಲ ಮಾಡಲೇಬೇಕು. ಬನ್ನಿ ಪ್ರದಕ್ಷಿಣೆ ಸೂರ್ಯ ಅಸ್ತವಾದ ಮೇಲೆ, ಏನೇಳ ಸೂರ್ಯ ಅಸ್ತವಾದ ಮೇಲೆ ಉಗಾದಿ ಹಬ್ಬದಿಂದ 1.25 ವರ್ಷ ಯಾರು ಸಾಯಂಕಾಲದೊತ್ತು ಬನ್ನಿ ಪ್ರದಕ್ಷಿಣೆ ಮಾಡ್ತಾರೋ, ಬನ್ನಿಯಲ್ಲಿ ಯಾರು ಇರ್ತಾರಲ್ಲ, ಶಮಿ ವೃಕ್ಷ ಶನಿ ಇರ್ತಾನೆ. ಆದರೆ ಶನಿ ಜೊತೆ ಇನ್ನೊಬ್ರು ಯಾರು ಇರ್ತಾರೆ? ಮಹಾಕಾಳಿ ಇರ್ತಾಳೆ. ಅದಕ್ಕೆ ಸೂರ್ಯ ಅಸ್ತವಾದ ಮೇಲೆ ಕಾಳಿನೇ ಶನಿಯನ್ನು ಕರೆದು ಆಶೀರ್ವಾದ ಮಾಡೋದೇ ಬನ್ನಿ ಮರ. ಅದಕ್ಕೆ ಸಾಯಂಕಾಲದೊತ್ತು ಬನ್ನಿ ಎಲೆಗಳನ್ನ ದೊಡ್ಡವರು ಕೊಟ್ಟು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಹಬ್ಬದ ದಿವಸ. ಸೊ ಆ ಬನ್ನಿ ಎಲೆಗಳನ್ನ ಯಾವಾಗ? ಒಂದು ದೀಪಾವಳಿ ಹಬ್ಬದ ದಿವಸ, ಎರಡನೇದು ಇವಾಗ ಉಗಾದಿ ಹಬ್ಬದ ದಿವಸ ದೊಡ್ಡವರಿಗೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಬನ್ನಿ ಎಲೆಗಳನ್ನ ಸಂತೃಪ್ತಿ, ಕಾಣಿಕೆ, ಅನುಗ್ರಹ ಅಂತ ಸಿದ್ಧಿ. ಗುರುಗಳೇ, ಪ್ರತಿಯೊಬ್ಬರಿಗೂ ಆತಂಕವನ್ನು ಉಂಟು ಮಾಡೋದು ಶನಿ, ರಾಹು, ಕೇತು. ಈ ಗ್ರಹಗಳು ಯಾವ ರೀತಿಯ ಫಲವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಿಮ್ಮಿಂದ ನಾನು ಮಾಹಿತಿ ಪಡ್ಕೊಳ್ತೀನಿ. ಯುಗಾದಿ ಹಬ್ಬದ ಆಚರಣೆ ಆಗಿರ್ಬೋದು, ಹಾಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಬಹಳ ಸಣ್ಣದ್ದು ಅಂತ ಆದ್ರೂ ನಿರ್ಲಕ್ಷ್ಯ ಮಾಡುವಂಥ ವಿಚಾರವೇ ಬಹಳ ಗಮನಾರ್ಹವಾಗಿ ನಾವು ಅಳವಡಿಸ್ಕೊಳ್ಬೇಕಂತ ಹೇಳಿ ಬಹಳಷ್ಟು ಮಾಹಿತಿ ನಮಗೆ ಕೊಟ್ರಿ. ಯುಗಾದಿ ಹಬ್ಬ ಅಂತ ಹೇಳಿದ್ರೇ ಪ್ರತಿಯೊಬ್ಬರಿಗೂ ಕುತೂಹಲ, ಹಾಗೆ ಬಹಳ ಕಾತುರದಿಂದ ಕಾಯೋದು ಯಾವುದು ಅಂದರೆ ನಮ್ಮ ರಾಶಿ ಯಾವ ರೀತಿ ಫಲ ಇದೆ ಅಂತ. ಹಾಗಾಗಿ ಈ 12 ರಾಶಿಗಳವರೆಗೆ ಯುಗಾದಿ ಹಬ್ಬದ ಫಲ ಯಾವ ರೀತಿಯಾಗಿದೆ, ಪಂಚಾಂಗ ಏನು ಹೇಳುತ್ತೆ ಅಂತ ತಿಳಿಸ್ಕೊಡಿ. ಸಾಧಾರಣವಾಗಿ ಈ ಸಲ ಉಗಾದಿ ಹಬ್ಬಕ್ಕೆ ರಾಶಿ ಫಲ ಅಂತ ಪ್ರತಿ ವರ್ಷ ಒಂದೊಂದು ಫಲ ಕೊಟ್ಟಿರ್ತಾರೆ. ಈ ರಾಶಿಗೆ ಎಷ್ಟು, ಆ ರಾಶಿಗೆ ಎಷ್ಟು ಅಂತ ಎಲ್ಲ ಕಡೆನೂ ಹೇಳ್ತಾರೆ. ಆದರೆ ಈ ಸಲ ಯಾರು ಹೇಳಿರ್ತಕ್ಕಂಥದ್ದು ನಡೆಯಲ್ಲ.
ಏನು ಅಂದರೆ ಎಲ್ಲರೂ ನಿರ್ಭರವಾಗ್ತಕ್ಕಂಥ ಎಲ್ಲ ರಾಶಿಗಳಿಗೂ 12 ರಾಶಿಗಳಿಗೂ ಒಂದೇ ಹಣೆ ಬರ. ಏನು ಅಂದರೆ ಎಲ್ಲರೂ ನೀರಿಂದ ಜಾಗೃತಿ ಇರಬೇಕು. ನಂಬರ್ 1 ಅಂದರೆ ಅದು ಕೆಲವರಿಗೆ ತಲೆಗೆ ಬರ್ಬೋದು, ಕೆಲವರಿಗೆ ಮೂಗಲ್ಲಿ ಸೋರ್ಬೋದು, ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಕೆಲವರಿಗೆ ಮೋಷನ್ ಆಗ್ಬೋದು. ಸೊ ನೀರು ಇನ್ಫೆಕ್ಷನ್ ಆಗ್ತಕ್ಕಂಥದ್ದಾಗ್ಬೋದು, ಸ್ಕಿನ್ ಡಿಸೀಸ್ ಆಗ್ಬೋದು. ಸೊ ಇದೆಲ್ಲ ನೀರಿನ ಪ್ರಭಾವಗಳು. ಎಲ್ಲರೂ ಚೆನ್ನಾಗಿ ಆಗೋದೆಲ್ಲ ನಾನು ಬಿಟ್ಟು ಹೇಳಲ್ಲ. ಯಾರ್ಯಾವ ರಾಶಿಯವರು ಏನೇನು ಮಾಡ್ಕೋಬೇಕು ಅಷ್ಟು ನಾನು ಹೇಳ್ತೀನಿ. ಇಂಪಾರ್ಟೆಂಟು, ಭಾಳ ಮುಖ್ಯವಾಗಿರ್ತಕ್ಕಂಥದ್ರಲ್ಲಿ. ಅದರಲ್ಲಿ ಮೇಷರಾಶಿನಲ್ಲಿ ಗುರು ಏನು ಮಾಡ್ತಾನೆ, ಕಿಡ್ನಿ ನೋಡ್ಕೋಬೇಕು, ನೀರಂಶ ಕಮ್ಮಿ ಆಗುತ್ತೆ ದೇಹಕ್ಕೆ, ನೀರು ನೋಡ್ಕೋಬೇಕು. ನಂಬರ್ 1. ಮೇಷರಾಶಿಯವರಿಗೆ ತಂದೆ ತಾಯಿಗಳ ಆರೋಗ್ಯ ಸ್ಥಿತಿ ನೋಡ್ಕೋಬೇಕು. ಮೇಷರಾಶಿಯಲ್ಲಿ ಗುರು ಇದ್ದಾಗ ಏನು ಮಾಡುತ್ತೆ, ತಂದೆಗೋ ಅಥವಾ ತಾಯಿಗೋ ಆರೋಗ್ಯ ಪರಿಸ್ಥಿತಿ ಕೆಡಿಸ್ತಾನೆ ಅಂತ ಹೇಳುತ್ತೆ. ದುಡ್ಡಿಗೆ ನೀನು ರೆಡಿಯಾಗಿರಬೇಕು ಅಂತ ಹೇಳುತ್ತೆ. ಅಂದರೆ ಏನು ಅಂದರೆ ಖರ್ಚಿಗೆ ರೆಡಿಯಾಗಿರುವಂಥ. ಯಾವತ್ತು ಮೇಷರಾಶಿಗೆ ಖರ್ಚಿಗೆ ರೆಡಿ ಇರಬೇಕು ಅಂತ ಅರ್ಥ ಏನಂದರೆ ಹಾಸ್ಪಿಟಲೈಸೇಷನ್. ಬುಧ ವಕ್ರ. ಬುಧ ಅಂದರೆ ಹಾಸ್ಪಿಟಲ್ ಅಂತ ಕರಿತೀವಿ. ಸೊ ಅವನಿಗೆ ಏನು ಅಂದರೆ ಇವನ ದುಡ್ಡು ತಂದೆ ತಾಯಿಗೋಸ್ಕರ ಮೀಸಲಿಡೋ ಪರಿಸ್ಥಿತಿ ಬರುತ್ತೆ ಮೇಷರಾಶಿಯವನಿಗೆ. ಹುಷಾರು, ಜಾಗೃತಿ. ಮೇಷರಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥವ್ರಿಗೆ ದೊಡ್ಡ ಶಿಖಾಮಣಿಗಳಾಗ್ತಾರೆ. ಜನ್ಮಗುರು ನರೋ ದುಃಖಂ. ಜನ್ಮತಃ ಗುರು ಬಂದಾಗ ಸ್ವಲ್ಪ ಮಟ್ಟಿಗೆ ಮದ್ದವಾಗ್ತಾರೆ. ಹುಷಾರು ಹುಷಾರು ಹುಷಾರು. ಸೊ ಏನು ಅಂದರೆ ಚೆನ್ನಾಗಿ ಓದ್ತಾ ಇದ್ದ ಹುಡುಗ ಯಾಕೋ ಈ ನಡುವೆ ಕಮ್ಮಿ ಆಗ್ಬಿಟ್ನಲ್ಲ. ಸೊ ಎಲ್ಲ ಮೇಷರಾಶಿಗೆ ಹುಡುಗ ಆಗಲಿ ಹುಡುಗಿ ಆಗಲಿ, ದೊಡ್ಡ ಕ್ಲಾಸ್ ಆಗಲಿ ಚಿಕ್ಕ ಕ್ಲಾಸ್ ಆಗಲಿ, ಬರೀ UKG ಆಗಲಿ ಪರಿವರ್ತನೆ. ಓಡಾಡ್ತಾ ಇರೋ ಮನುಷ್ಯ ಸಡನ್ನಾಗಿ ಬಿದ್ದು ಬಿಡ್ತಾನೆ. ಮನೇಲಿ ಬಿಡ್ಬೋದು, ರೋಡಲ್ಲಿ ಬಿಡ್ಬೋದು, ಆಕ್ಸಿಡೆಂಟ್ ಆಗಿ ಬಿಡ್ಬೋದು, ಗಾಡೀಲಿ ಬಿಡ್ಬೋದು, ಹೊಸ್ಲ ಹತ್ರ ಬಿಡ್ಬೋದು, ಮೆಟ್ಲ ಹತ್ರ ಬಿಡ್ಬೋದು, ಗೊತ್ತಿಲ್ಲ. ಚಿಕ್ಕ ಮಗುವಿಂದ ದೊಡ್ಡ ಮಗುವರೆಗೂ, ದೊಡ್ಡ ವಯಸ್ಸಾದ ಮುದುಕರವರೆಗೂ ಮೇಷರಾಶಿಯವರು ಬಾತ್ರೂಮಿಂದ ಹೊರಗಡೆ ಹೋಗೋದು ಬರೋವರೆಗೂ ಹುಷಾರು. ಸೊ ಬೀಳೋ ಸ್ವಭಾವ ಮೇಷರಾಶಿ ಗ್ಯಾರಂಟಿ. ಅಂದ್ರೆ ಇಲ್ಲೂ ನೀರು ಹುಷಾರಾಗಿ ಇಲ್ಲ, ನೀರು ಅಂತಲ್ಲ, ಜಾರಕೆ ಬಿಡ್ಬೋದು, ದಡಾರಂತ ಬಿಡ್ಬೋದು, ಎಡು ಬಿಡ್ಬೋದು, ಟೇಬಲ್ ತಗಲಿ ಬಿಡ್ಬೋದು, ಇಂಥದ್ದೆಲ್ಲ ನಡೆಯುತ್ತೆ. ಕೇತು ಅಲ್ವಾ. ಸೊ ಕೇತು ಯಾವಾಗಲೂ ತಗಲಿಸ್ತಾನೆ, ಮುರಿತಾನೆ. ಕೆಲವ್ರಿಗೆ ಕಮ್ಮಿ, ಅವ್ರವ್ರ ಗುರು ಬಲದಿಂದ, ಅವ್ರವ್ರ ಹಣೆ ಬರದ ಕುಜನಿಂದ. ಕುಜ ಅಂದರೆ ಕೆಲವರಿಗೆ ಮುರಿದೇ ಹೋಗ್ಬಿಡ್ತಾನೆ, ಕೆಲವರಿಗೆ ಬರೀ ಸ್ಟಿಚಸ್ ಆಗ್ತಾನೆ, ಕೆಲವರು ಬರೀ ಕ್ರ್ಯಾಕ್ ಕೊಡ್ತಾನೆ, ಹೇಳೋಕ್ಕಾಗಲ್ಲ. ಸೊ ಕೆಲವರು ಕಟ್ ಮಾತ್ರ ಹಾಕಿಸ್ತಾನೆ. ಮೇಷರಾಶಿಯವರು ಸ್ವಲ್ಪ ಅಂದರೆ ಕಣ್ಣು ನೋಡ್ಕೋಬೇಕು. ಮಂದವಾಗತ್ತೆ ಕಣ್ಣು. ಅಂದರೆ ಏನರ್ಥ, ಅಡುಗೆ ಮಾಡ್ತಾ ಇದ್ರೆ ಧೂಳು ಬೀಳ್ಬೋದು, ಗಾಡೀಲಿ ಹೋಗ್ತಾ ಇದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ ಹುಷಾರು, ಎಲ್ಲಾದರೂ ನೀರಲ್ಲಾದರೆ ಸೋಪ್ ಹಾಕ್ಕೋಬೋದು, ಅಥವಾ ಏನಾದರೂ ತುಂಬ ಏನೋ ಬಿತ್ತು ಒಂದು ಉಜ್ಕೊಂಡ್ಬಿಡ್ಬೋದು. ಸೊ ಈ ಥರ ಮೇಷರಾಶಿಯವರಿಗೆ ಕಣ್ಣು ಬಗ್ಗೆ ಸ್ವಲ್ಪ ಕಾಂತಿ ನೋಡ್ಕೋಬೇಕು. ಕೇತು ಕಣ್ಣು, ಚಂದ್ರನ ನೋಡ್ತಾನೆ, ಚಂದ್ರನ ನೋಡಿದಾಗ ಕಾಂತಿ ಕಣ್ಣು ಕಮ್ಮಿ ಆಗುತ್ತೆ, ಡಲ್ ಆಗುತ್ತೆ. ಇದೆಲ್ಲ ಮೇಷರಾಶಿ. ಸರಿ. ಅಂದರೆ ಇಷ್ಟು ನೋಡ್ಕೋಬೇಕಾದ ವಿಚಾರಗಳು ಮೇಷರಾಶಿ. ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿ ಪ್ರತಿ ವರ್ಷ ಜೀವನ ಪರ್ಯಂತ ಇಷ್ಟು ವರ್ಷ ದುಡಿದ್ರೇನೆ ದುಡ್ಡು, ಕೂತ್ಕೊಂಡು ತಿನ್ನೋ ಯೋಗ ಇಲ್ಲ ಜನ್ಮದಲ್ಲಿ ಅವರಿಗೆ. ಆದರೆ 4 ವರ್ಷ ಇನ್ನ ಮೇಲೆ, ಈ ವರ್ಷದಿಂದ 4 ವರ್ಷ ವೃಷಭ ರಾಶಿಯವರು ಚೆನ್ನಾಗಿದೆ. ಮನೆ ಮಾಡಿದ್ದು ಮನೆ ಮಾಡ್ತಾರೆ, ಕೋರ್ಟ್ ಕೇಸ್ ಗೆಲ್ತಾರೆ, ಗಂಡ ಹೆಂಡತಿ ಅನ್ಯೋನ್ಯತೆ ಇಲ್ಲದೆ ಇದ್ದವ್ರು ಚೆನ್ನಾಗಾಗ್ತಾರೆ, ಡೈವರ್ಸ್ ಅಪ್ಲೈ ಮಾಡಿದವ್ರು ಕೂಡ ವಾಪಸ್ ಬಂದ್ಬಿಡ್ತಾರೆ, ಕಾಂಪ್ರಮೈಸೇಷನ್ ಆಗ್ಬೋದು, ಮಕ್ಕಳಿಲ್ದಿದ್ದವ್ರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಅಕಸ್ಮಾತ್ ನೆಂಟರು ಅವ್ರನ್ನ ದೂರ ಮಾಡಿರ್ತಕ್ಕಂಥ ಅವಕಾಶಗಳು ಉಂಟು. ಅಂದರೆ ವೃಷಭ ರಾಶಿಗೆ ಯಾವಾಗಲೂ ಮೇಷರಾಶಿಗೆ 2 ಒಂದೇ ನೋಡಬೇಕು. ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಬೆಂಕಿ ಗ್ರಹ ಅಂತ ಕರಿತೀವಿ. ಆ ಕೃತಿಕಾ ನಕ್ಷತ್ರ ಒಂದು ಪಾದ ಅಲ್ಲೇ ಇದೆ, ಇನ್ನು ಮಿಕ್ಕಿದವರು ಇಲ್ಲಿ ಇರ್ತಾರೆ. 9 ಪಾದದಲ್ಲಿ ಕೃತಿಕಾ ಮೊದಲನೇ ಪಾದ ಇರುತ್ತೆ. ಸೊ ಕೃತಿಕಾಗೆ ಯಾವಾಗಲೂ ಮೇಷ ಮತ್ತು ವೃಷಭ 2 ಸೇರುತ್ತೆ. ಸೊ ಕೃತಿಕಾ ನಕ್ಷತ್ರದವರು ಅಂದರೆ ಕುಟಿಲ, ಬೆಂಕಿ ಹಚ್ಚಿರ್ತಾರೆ. ಯಾರಿಗೆ? ವೃಷಭ ರಾಶಿ ಜನಕ್ಕೆ ಮೇಷರಾಶಿಯಿಂದ ಯಾರಾದರೂ ನೆಂಟರೋ ಬೆಂಕಿ ಹಚ್ಚಿರ್ತಾರೆ, ಇವ್ರ ಸಂಸಾರ ಕೆಟ್ಟೋಗೋಕ್ಕೆ. ಸೊ ಅದರಿಂದ ಅದೆಲ್ಲ ದೂರ ಆಗುತ್ತೆ, ಶತ್ರು ದೂರ ಆಗ್ತಾರೆ. ವೃಷಭ ರಾಶಿಯವರಿಗೆ ಭಾಳ ಸಂತೋಷ ಆಗುತ್ತೆ, ಏನು ಚಿಂತೆ ಇಲ್ಲ. ವೃಷಭ ರಾಶಿಯವರು ಹೊಟ್ಟೆ ನೋಡ್ಕೋಬೇಕು. ಟೈಮಿಗೆ ಗ್ಯಾಸ್ಟ್ರಿಕ್ ಆಗತಕ್ಕಂಥ ಅವಕಾಶಗಳು. ವೃಷಭ ರಾಶಿಗೆ ಇರ್ತಕ್ಕಂಥ ಮನೆ ಯಾರ್ದು? ಶುಕ್ರನ ಮನೆ. ಸೊ ಶುಕ್ರನ ಮನೆ ಅಂದರೆ ಜ್ಞಾಪಕ ಇಟ್ಕೋಬೇಕು, ನೀರು ಹತ್ರ ಹುಷಾರು ಅಂತ, ಶಾಕ್ ಹತ್ರ, ಕರೆಂಟ್ ಹತ್ರ ಹುಷಾರು. ನೀನು ನೀರು ಕೈ ಮುಟ್ಬಿಟ್ಟಿರ್ತೀಯೋ ಗೊತ್ತಿಲ್ಲ, ಕಂಬ ಅಕಸ್ಮಾತ್ ಮಳೆಯಲ್ಲಿ ಕೈ ಇಟ್ಕೊಂಡ್ಬಿಟ್ಟಿರ್ತೀಯೋ ಗೊತ್ತಿರಲ್ಲ, ಯಾವ್ದಾರ ಕಂಬಿ ಕೈಲಿ ಇಟ್ಕೊಂಡಿರ್ತೀಯೋ ಗೊತ್ತಿರಲ್ಲ, ಯಾವ್ದಾರ ಗೇಟ್ ಯಾವುದೋ ಟಚ್ ಆಗ್ತಾ ಇದ್ರೆ ಗೊತ್ತಿಲ್ಲ, ಮಕ್ಕಳು ಅಕಸ್ಮಾತ್ ಡ್ರೈನೇಜ್ ಇರುತ್ತೆ ಹುಷಾರು. ನೀರು ಡ್ರೈನೇಜ್ ಹಳ್ಳದಲ್ಲಿ ಹುಷಾರುಗಳು ಅಂತ ಹೇಳುತ್ತೆ. ಎಲ್ಲ ದಾಟಬೇಕಾದ್ರೆ ಮಾಡಬೇಕಾದ್ರೆ ಹುಷಾರು. ರೋಡ್ ಕ್ರಾಸಿಂಗ್ ಟೈಮಲ್ಲಿ ಹುಷಾರು. ಯಾರು? ವೃಷಭ ರಾಶಿಯವರು ರೋಡ್ ಕ್ರಾಸಿಂಗ್ ಟೈಮ್ ಹುಷಾರು. ಯಾಕೆ ಅಂದರೆ ವಿಶೇಷವಾಗಿ ದಾಟುವಾಗ ಸಡನ್ ಅಂತ ಕರಿತೀವಿ. ಸಡನ್ ಅಂದರೆ ಯಾರು? ಕುಜನ ಅಂಶಕ್ಕೆ ಸಡನ್ನಾಗಿ ಚಂದ್ರ. ಕುಜ ಚಂದ್ರಮಂಗಳ ಯೋಗ. ಚಂದ್ರಮಂಗಳ ಯೋಗದ ದೊಡ್ಡದು ಆಗ್ಬೋದು, ಕೆಡ್ದು ಆಗ್ಬೋದು. ಸೊ ಚಂದ್ರಮಂಗಳ ಅಂದರೆ ಖಂಡಿತ ಅಂತ ಹುಷಾರಾಗಿ ನೋಡ್ಕೋಬೇಕು. ಸೊ ಏನು ಅಂದರೆ ಮಾಂಸಾಹಾರವನ್ನು ತ್ಯಾಗ ಮಾಡಿದ್ರೆ ಉತ್ತಮ ವೃಷಭ ರಾಶಿಯವರು ಆದಷ್ಟು. ಯಾಕೆಂದರೆ ಊಟ ಉಪಚಾರದಲ್ಲೂ ಆಣಿ ಚಿಕ್ಕದು, ಅಂದರೆ ಯಾವುದೋ ಒಂದು ಸಣ್ಣದಿಂದ ದೊಡ್ಡ ಅಪಾಯ. ಉಗುರು ಕಿತ್ತೋಗುತ್ತೆ, ಉಗುರು ಸುತ್ತು ಬಂದಿರುತ್ತೆ, ಇಷ್ಟೇ ಎಷ್ಟು ಉಗುರು ಸುತ್ತೋ, ಆದರೆ ಅಷ್ಟು ದೊಡ್ಡದಾಗುವ ಅವಕಾಶಗಳು. ಎಲ್ಲೋ ಕಾಲಲ್ಲಿ ಯಾವಾಗಲೂ ಕಲಸಿಕೊಂಡಿರುತ್ತೆ, ಯಾವಾಗಲೂ ಆಗಿದ್ದ ಈಗ ಅನುಭವಿಸೋಕ್ಕೆ ಅವಕಾಶಗಳು. ಸೊ ಇದೆಲ್ಲ ವೃಷಭ ರಾಶಿಗೆ ಜಾಗ್ರತೆ. ಮಿಥುನ ರಾಶಿಗೆ ಬಂದಿರತಕ್ಕಂಥವ್ರಿಗೆ ಮಿಥುನ ರಾಶಿಗೆ ಜ್ಞಾಪಕ ಇಟ್ಕೋಬೇಕಾದ್ದು ಏನು ಅಂದರೆ ದುಡ್ಡು ಕಾಸು ವ್ಯವಹಾರ,
ಹಣಕಾಸಿನ ಜೊತೆಗೆ ಗಂಡ ಹೆಂಡತಿ ಅನ್ಯೋನ್ಯತೆ ಭಾಳ ಚೆನ್ನಾಗಿ ಜ್ಞಾಪಬೇಕು. ಗಂಡನ ಮೇಲೆ ಯಾರಾದರೂ ಹೆಂಡತಿಗೆ ಬಂದು ಹೇಳಿದ್ರೆ ಹೆಂಡತಿಗೆ ಗಂಡನ ಮೇಲೆ ಹೇಳಿದ್ರೆ ತಲೆ ಕೆಡಿಸ್ಕೋಬಾರ್ದು, ಸುಖವಾಗೇ ಇರಬೇಕು. ನೀವು ಯಾವ ಕಾಲಕ್ಕೂ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರಬೇಕು. ವಯಸ್ಸಾದವರಾಗಲಿ ಚಿಕ್ಕವರಾಗಲಿ ಹೊಸದಾಗಿ ಮದುವೆ ಆಗಲಿ ಜಾಗ್ರತೆ ಜಾಗ್ರತೆ ಜಾಗ್ರತೆ. ಕೋರ್ಟ್ ಕೇಸ್ ಏನಾದರೂ ಹಳೇದೇನಾದರೂ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ. ಮಿಥುನ್ ರಾಶಿಗೆ ಏನು ಅಂದರೆ ಊಟ ಉಪಚಾರ ಅಲ್ಲಿ ಜ್ಞಾಪಕ ಇಟ್ಕೋಬೇಕಾದ್ದು, ದಯವಿಟ್ಟು ಮಂದವಾಗಿರೋ ಊಟಗಳು ತಿನ್ನಬೇಡಿ. ಅಂದರೆ ಮಾಂಸಾಹಾರ ತಿಂದರೆ ಜೀರ್ಣಶಕ್ತಿ ನಿಮಗೆ ಜೀರ್ಣಶಕ್ತಿ ಭಾಳ ಕಮ್ಮಿ ಆಗ್ಬಿಡುತ್ತೆ, ಮಂದವಾಗೋಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಜೀರ್ಣ ಆಗೋ ಪದಾರ್ಥಗಳನ್ನ ಮಾತ್ರ ಆದಷ್ಟು ಜ್ಯೂಸು, ಲಿಕ್ವಿಡಿಟಿ, ಆ ಥರ ಸೂಪ್ಸು, ಈ ಥರದ್ದನ್ನು ಊಟಗಳನ್ನು ಮಾಡಿ ಅಂತ ಹೇಳುತ್ತೆ. ಸ್ಕಿನ್ ಡಿಸೀಸಸ್ ತೊಂದರೆ, ರಾಹು ಸ್ಕಿನ್ನ ತೊಂದರೆ ಕೊಡ್ತಾನೆ. ಸೊ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸುಟ್ಕೊಂಡ್ಬಿಟ್ರೆ ಕುಕ್ಕರ್ ಸುಟ್ಕೊಂಡ್ಬಿಡ್ತಾ, ಕೈ ಸುಟ್ಕೊಂಡ್ಬಿಡ್ತಾ ಅಂಥದ್ದೆಲ್ಲ ನೋಡ್ತಾರೆ. ಸೊ ಮಿಥುನ್ ರಾಶಿಗೆ ಅಂಥದ್ದೆಲ್ಲ ಜಾಗ್ರತೆ ಹುಷಾರಾಗಿ ನೋಡ್ಕೋಬೇಕು. ಇದಾದ ಮೇಲೆ ಕಟಕ ರಾಶಿಗೆ ಬಂದ್ವಿ. ಕಟಕ ರಾಶಿಗೆ ಟ್ರಾನ್ಸ್ಫರ್ ಆಗ್ಬೋದು, ಹೊಸ ಪ್ರಮೋಷನ್ ಸಿಗ್ಬೋದು, ವಿಶೇಷವಾಗಿರೋ ವಿದೇಶ ಪ್ರಯಾಣ ಸಿಗ್ಬೋದು, ಹೊಸದಾಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಮೋಷನ್ ಹೆಡ್ ಆಗ್ಬೋದು, ದೊಡ್ಡ ಲಾಭನ ಅಕಸ್ಮಾತ್ ದುಡ್ಡು ಕೊಡ್ಬೋದು, ಅಕಸ್ಮಾತ್ ಅದೇ ಸೀಟಲ್ಲಿ ಇನ್ನೊಂದು ಕೊಡ್ಬೋದು, ಸ್ಥಾನಪಲ್ಟನ ಮಾಡಿಸ್ತಾರೆ. ಆದರೆ ದಯವಿಟ್ಟು ಕಟಕ ರಾಶಿಯವರಿಗೆ ಸ್ಥಾನಪಲ್ಟನ ಮಾಡಿದ್ರೆ ಹೊಸ ಕಂಪನಿ ಏನಾದರೂ ಬಂದರೆ ನೋಡಿಕೊಂಡು ಅದು ಸರಿ ಇದೆ ಅಂದರೆ ಮಾತ್ರ ಟ್ರಾನ್ಸ್ಫರ್ ಆಗಿ, ಇಲ್ಲದ್ರೆ ಟ್ರಾನ್ಸ್ಫರ್ ಆಗೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಉಣ್ಣಿಂದಿಪ್ಪಯ್ಯ ಮುಂಡಾ ದೇವಳ ಅಂತ ಗುರು ಮನೆ ಅದು, ಅವ್ನು ಸಿಂಹರಾಶಿಗೆ ಬಂದ್ಬಿಡ್ತಾನೆ. ಬಂದರೆ ಇರೋದು ಹೊಟ್ಟೋಗ್ಬಾರ್ದು, ನೋಡಿಕೊಂಡು ಹುಷಾರಾಗಿ ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಿ ಕಟಕ ರಾಶಿಯವ್ರಿಗೆ ಹೇಳ್ತಾರೆ. ಕಟಕ ರಾಶಿಯವ್ರಿಗೆ ತಾಯಿಗೆ ಆರೋಗ್ಯವನ್ನು ನೋಡ್ಕೋಬೇಕು. ಕಟಕ ರಾಶಿಯವರು ತಾಯಿಂದ್ರನ್ನ ನಿಮ್ಮ ತಾಯಿಂದ್ರನ್ನ ಆರೋಗ್ಯ, ಅವ್ರು ವಯಸ್ಸಾದವರಾದ್ರಿ ನಿಮ್ಮ ತಾಯಂದ್ರಾದ್ರೂ ತಾಯಿಯ ಋಣವನ್ನು ತೀರಿಸೋ ಅವಕಾಶಗಳು ಬಂದ್ಬಿಡುತ್ತೆ. ಅದರಿಂದ ತಾಯಿಗೆ ಯಾವ ಕಾಲಕ್ಕೂ ಬಾತ್ರೂಮ್ ಹತ್ರ ಹುಷಾರು ಅಂತ ಹೇಳಬೇಕು, ಆರೋಗ್ಯ ಪರಿಸ್ಥಿತಿ ಶುಗರ್ ಹುಷಾರು ಅನ್ಬೇಕು, ಟ್ರೀಟ್ಮೆಂಟ್ ಸರಿಯಾಗಿ ತೊಗೋಬೇಕು, ನೆಗ್ಲಿಜೆನ್ಸ್ ಮಾಡಬೇಡ ಅಂತ ನಿಮ್ಮ ತಾಯಂದ್ರಿಗೆ ವ್ಯವಸ್ಥಿತ. ಕಟಕ ರಾಶಿಯವರಿಗೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮೂಳೆಗಳ ಜಾಗ್ರತೆ ಅಂತ ಎಲ್ಲಾದರೂ ತಗಲ್ಸ್ಕೊಳ್ಳೋದು, ಬೆರಳು ತುದಿ ತಗಲ್ಸ್ಕೊಬೋದು, ಉಗುರುಗಳು ತುಗಲ್ಸ್ಕೊಬೋದು, ಅಥವಾ ಎಲ್ಲಾದರೂ ಕಾರ್ ಬೆರಳಲ್ಲಿ ಸಿಕ್ಕಾಕೊಂಡ್ಬಿಡೋದು, ಬಾಗಿಲು ಸಡನ್ನಾಗಿ ಯಾವನ ಹಾಕ್ಬಿಡ್ತಾನೆ ಗೊತ್ತಿಲ್ಲ, ನೀವೇ ಇಲ್ಲಿ ನಿಂತಿರ್ತೀರ, ಹಿಂಗೆ ಬಾಗಿಲ ಡ್ರಾ ಗಾಳಿಗೆ ಹೊಡ್ಕೊಂಬಿಡೋದು. ಬೆರಳು ತುದಿಗಳು ಅಂತ ಹೇಳುತ್ತೆ, ಕಾಲು ಬೆರಳು ತುದಿಗಳು, ಕೈ ಬೆರಳು ತುದಿಗಳು. ಯಾರಿಗೆ? ಕಟಕ ರಾಶಿಯವರಿಗೆ. ಸಿಂಹ ರಾಶಿಗೆ ಹೊಟ್ಟೋಗೋಣ. ಸಿಂಹ ರಾಶಿಯವರು ಮರದ ಕೆಳಗಿದ್ದರೆ ಹುಷಾರು. ಮರದ ಕೆಳಗೆ ಕಾರ್ ಮೇಲೆ ದಬಾರ್ ಅಂತ ಮರ ಬೀಳ್ಬೋದು, ನೀವೆಲ್ಲೋ ನಿಂತಿದ್ರೆ ಬಿಲ್ಡಿಂಗ್ ಬೀಳ್ಬೋದು, ಅಥವಾ ಯಾವ ಕಾಲಕ್ಕೂ ನಿಮ್ಮ ತಲೆ ಮೇಲೆ ಬೀಳ್ತಕ್ಕಂಥ ಅವಕಾಶಗಳು ಜಾಸ್ತಿ. ಸಿಂಹರಾಶಿಗೆ ಗೊತ್ತಿಲ್ಲದೆ ಆತಂಕಗಳು ಹೆಚ್ಚು. ನಿಮ್ಮ ಮನೇಲಿ ತಂದೆ ಅಥವಾ ತಾಯಿನ ಕಳ್ಕೊಳ್ಳೋದು ಗ್ಯಾರಂಟಿ. ಸೊ ಯಾವ ಕಾಲಕ್ಕೂ ಯಾರನ್ನೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಮೋಕ್ಷಗ್ರಹ ಅಂತ ಕರಿತೀವಿ, ಒಬ್ಬರನ್ನ ಕರ್ಕೊಂಡು ಹೋಗಲೇಬೇಕು, ಕರ್ಕೊಂಡು ಹೋಗೋ ಶತಸಿದ್ಧ. ಆರೋಗ್ಯವಾಗಿ ಚೆನ್ನಾಗಿ ಗಟ್ಟಿಮುಟ್ಟಿಗಿದ್ದವರು ಹೋಗ್ಬೋದು, ಅಥವಾ ಅನಾರೋಗ್ಯದಿಂದ ಹೋಗ್ಬೋದು. ಸೊ ನಿಮ್ಮಲ್ಲಿ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಆಧಾರ ಪಟ್ಟಿರ್ತಕ್ಕಂಥವ್ರು ಯಾರೊಬ್ಬರು ಹೋಗ್ತಕ್ಕಂಥದ್ದು ಶತಸಿದ್ಧ. ಸೊ ಅಲ್ಲಿರ್ತಕ್ಕಂಥ ಸಿಂಹರಾಶಿಯವರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಜ್ಞಾಪಕ ಇರಿಸ್ಕೋಬೇಕು. ಹೊಸದಾಗಿರ್ತಕ್ಕಂಥ ಸೈಟು ಗೀಟು ಕೊಂಡ್ಕೋಬೇಕಾದ್ರೆ ಭೂಮಿ ಮೇಲೆ ವ್ಯಾಪಾರ ಮಾಡ್ಕೊಳ್ಳಿ, ಭೂಮಿಯನ್ನು ಗಮನ ಪಟ್ಕೊಳ್ಳಿ. ಸಿಂಹರಾಶಿಯವ್ರು ಏನು ಮಾಡಬೇಕು? ಭೂಮಿಗೆ ದುಡ್ಡು ಹಾಕಬೇಕು, ಭೂಮಿಗೆ ಕೊಂಡ್ಕೋಬೋದು. ಖರ್ಚು ವೆಚ್ಚ ಕಮ್ಮಿ ಮಾಡಬೇಕು, ಹುಷಾರಾಗಿ ನೋಡ್ಕೋಬೇಕು. ಹೆಂಡತಿ ಜಗಳಗಳನ್ನು ನೋಡ್ಕೋಬೇಕು, ಜಗಳಗಳನ್ನ ಹೆಚ್ಚು ಮಾಡಿಸ್ತಾನೆ. ಕಲಹಂ ಪ್ರಿಯಂ ನಾಸ್ತಿ, ಬೆಂಕಿಯನ್ನು ಹಚ್ತಾನೆ. ಜಾಗೃತ ಪ್ರಿಯ. ಆಮೇಲೆ ಗುರುದ್ರೋಹ, ಅಕಸ್ಮಾತ್ ಸಿಂಹರಾಶಿ ಯಾವಾಗಲೂ ಗುರುದ್ರೋಹವನ್ನು ಮಾಡಿರ್ತಾರೆ, ಈಗಲ್ಲ ಯಾವಾಗಲೂ ಮಾಡಿರ್ತೀರ, ಅದು ಹೊಡೆಯತ್ತೆ ಬಂದು. ಆ ಗುರುನ್ ದ್ರೋಹ ಮಾಡಿದ್ದಕ್ಕೆ ಹೊಡೆಯುತ್ತೆ. ಅದಕ್ಕೆ ಏನು ಮಾಡಬೇಕು? ಗೋಪೂಜೆಯನ್ನು ಮಾಡಬೇಕು. ಸಿಂಹರಾಶಿಯವರು ಗೋವನ್ನ ಸ್ಮರಣೆ ಮಾಡ್ಕೋಬೇಕು, ಗುರುನ ಕ್ಷಮಾಲೋಚನೆ ಕೇಳ್ಕೋಬೇಕು, ಎಲ್ಲಾದರೂ ದತ್ತಾತ್ರೇಯನ ಕ್ಷೇತ್ರವನ್ನು ವಿಸಿಟ್ ಮಾಡಬೇಕು. ಗುರುಗಳೇ, ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಯಾವ್ಯಾವ ರಾಶಿಗಳವ್ರಿಗೆ ಯಾವ ರೀತಿ ಫಲ ಇರುತ್ತೆ ಅನ್ನೋದೇ ಕುತೂಹಲ. ಇನ್ನುಳಿದ ರಾಶಿಗಳವ್ರಿಗೆ ಯಾವ ರೀತಿಯಾದಂಥ ಶುಭ ಫಲಗಳಿದೆ, ಹಾಗೆ ಅಶುಭ ಫಲಗಳಿತ್ತು ಅಂದರೆ ಯಾವ ದೇವರ ಸ್ಮರಣೆ ಮಾಡಬೇಕು, ನಿಮ್ಮಿಂದ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ದ್ವಾದಶ ರಾಶಿಗಳವರಿಗೆ ಯುಗಾದಿ ಫಲ ಹೇಗಿದೆ ಅನ್ನೋ ಮಾಹಿತಿ ಪಡ್ಕೊಳ್ತಾ ಇದ್ವಿ. ಇನ್ನುಳಿದ ರಾಶಿಗಳವರಿಗೆ ಯಾವ ರೀತಿಯ ಫಲ ಇದೆ, ತಡ ಮಾಡದೆ ಗುರುಗಳನ್ನು ಕೇಳ್ಬಿಡೋಣ. ಕನ್ಯಾ ರಾಶಿ ಆಗಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ, ಅಡುಗೆ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ, ನೋಡ್ಕೊತಾ ಇರಬೇಕು. ಆದಷ್ಟು ನೆಂಟರು ನಿಮ್ಮಲ್ಲಿ ಜಾಸ್ತಿ ಆಗಬೇಕು. ಈಗ ತಾನೇ ಕಾಫಿ ಮಾಡ್ಕೊಂಬಂದೆ, ಇನ್ನೊಬ್ಬರು ಬಂದ ತಕ್ಷಣ ನೋಡ್ಕೋಬೇಕು. ಅದಕ್ಕೆ ಏನಂದರೆ ಕಾಲು ನೋವುಗಳು ಜಾಸ್ತಿ ಮಾಡುತ್ತೆ, ಓಡಾಟ ಜಾಸ್ತಿ ಮಾಡುತ್ತೆ, ಬ್ಯಾಂಕ್ ಕೆಲಸ ಜಾಸ್ತಿ ಮಾಡುತ್ತೆ, ಒಂಟಿತನ ಕಾಡುತ್ತೆ. ಕನ್ಯಾ ರಾಶಿಯವರಿಗೆ ಏಕಾಂತದಲ್ಲಿದ್ದಾಗ ಹಳೆಯ ನೆನಪುಗಳು ಜಾಸ್ತಿ ಆಗುತ್ತೆ, ಇದರ ಹುಷಾರು. ಮದುವೆ ಆಗದೇ ಇರತಕ್ಕಂಥ ಹೆಂಗಸರು ಅಕಸ್ಮಾತ್ ಕನ್ಯಾ ರಾಶಿಯಲ್ಲಿದ್ದರೆ ಅವರಿಗೆ ವಿವಾಹಕ್ಕೆ ಅವಕಾಶಗಳು ಆಗಬಹುದು. ಮದುವೆ ಆಗದಿದ್ದು ಕನ್ಯಾ ರಾಶಿಯಲ್ಲಿ ವಿವಾಹವಾಗದೇ ಇರತಕ್ಕಂಥ ಹೆಂಗಸರು ಗಂಡಸರು ಏನಾದಿದ್ರೆ, ಅಯ್ಯೋ ಇಷ್ಟು ವಯಸ್ಸಾದ್ಮೇಲೆ ಈಗಪ್ಪ ಅಂದರೆ ಸೆಕೆಂಡ್ ಮ್ಯಾರೇಜ್ ಆಗ್ಬೋದು, ಫಸ್ಟ್ ಮ್ಯಾರೇಜೇ ಇರ್ಬೋದು, ಹೇಳೋಕ್ಕಾಗಲ್ಲ, ಅಂಥದ್ದು ಕೂಡ ನಡೆಯುತ್ತೆ. ನಿಮಗೆ ಮಕ್ಕಳಿಲ್ಲದೆ ಇರತಕ್ಕಂಥ ಸಂತಾನ ಯೋಗವನ್ನು ಈಗ ಪ್ರಾರಂಭಿಸುವ ಅನುಗ್ರಹವನ್ನು ಸಿದ್ಧಿ. ಅಂದರೆ ಕನ್ಯಾ ರಾಶಿಯಲ್ಲಿ ಯಾರೋ ಹೊಸದಾಗಿ ಮದುವೆ ಆಗಿದ್ದರೆ ಅವರಿಗೆ ಸಂತಾನಾಭಿವೃದ್ಧಿ, ಹೆಣ್ಣು ಮಕ್ಕಳಾಗುವ ಅವಕಾಶಗಳು ಜಾಸ್ತಿ ಇರುತ್ತೆ. ಗಂಡಾದರೂ ಹೆಣ್ಣಾದರೂ ಕ್ಷೇಮ ಯೋಗವಾಗಿರಲಿ, ತಲೆ ಕೆಡಿಸ್ಕೋಬೇಡಿ. ಯೋಗಕ್ಷೇಮ ಮಹಾಮ್ಯಹಂ. ಅದಾದ ಮೇಲೆ ನೀವುಗಳು ಪರಿಪೂರ್ಣತೆ ಗುದದ್ವಾರ ಅನುಗ್ರಹ ಗುಪ್ತಾಂಗಗಳನ್ನು ನೋಡ್ಕೋಬೇಕು. ಯಾರು? ಕನ್ಯಾ ರಾಶಿಯ ಗುಪ್ತಾಂಗಗಳು
ಸಿಸ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಆಪ್ರೇಷನ್ಸ್ ಆಗ್ಬೋದು, ಅಥವಾ ಗರ್ಭಕೋಶ ತೆಗೆದುಹಾಕುವಂಥ ಅವಕಾಶಗಳಿರ್ಬೋದು, ಹೊಕ್ಕಳು ಪ್ರಾಬ್ಲಮ್ ನೋಡ್ಕೋಬೋದು, ಗೊತ್ತಿಲ್ಲದೆ ಹಳೇ ರೋಗ ಹೊಟ್ಟೆ ಒಳಗಿರೋದು, ಸ್ಟೋನ್ಸ್ ಇದೆಯಂತೆ ನಂಗೆ ಗೊತ್ತೇ ಇಲ್ಲ, ಕಿಡ್ನಿ ಸ್ಟೋನ್ಸು, ಯೂರಿನಲ್ಲಿ ಸ್ಟೋನ್ಸ್ ಇರ್ಬಿಟ್ಟಿರುತ್ತೆ ಗೊತ್ತೇ ಇಲ್ವಂತೆ, ಹಾರ್ಟ್ ಹೋಳೈತಂತೆ ಗೊತ್ತೇ ಇಲ್ವಂತೆ. ಅಂದರೆ ಈ ಥರದ ಹಳೇ ರೋಗ ಈಗ ಎತ್ತಾಕೋ ಅವಕಾಶಗಳಿರುತ್ತೆ. ಸೊ ಒಂದು ಜನರಲ್ ಚೆಕಪ್ಪು ಕನ್ಯಾ ರಾಶಿಯವ್ರಿಗೆ ಉತ್ತಮ. ತುಲಾ ರಾಶಿಯವ್ರಿಗೆ ಏನು ಯೋಚನೆ ಇಲ್ಲ, ಫಸ್ಟ್ ಕ್ಲಾಸ್ ಸಮೃದ್ಧಿಯಾಗಿರ್ತಕ್ಕಂಥ ಅಭಿವೃದ್ಧಿ. ಕಾಲು ನೋವುಗಳನ್ನು ನೋಡ್ಕೋಬೇಕು, ಮಧ್ಯೆ ಜನರಲ್ ಚೆಕಪ್ ಒಂದು ಮಾಡಬೇಕು, ಟೆನ್ಷನ್ ಜಾಸ್ತಿ ಮಾಡ್ಕೋಬಾರ್ದು. ಅಷ್ಟು ಬಿಟ್ಟರೆ ಕಾಲು ನೋವುಗಳಲ್ಲಿ ಮಂಡಿ ಕಾಲು ನೋವು ಹೆಚ್ಚು ಮಾಡುತ್ತೆ, ಹಿಂಬಡಿ ನೋವು ಹೆಚ್ಚು ಮಾಡುತ್ತೆ ತುಲಾರಾಶಿಯವ್ರಿಗೆ. ಯಾಕೆಂದರೆ ಹಿಂಬಡಿನಲ್ಲೇ ಕೂತಿರ್ತಕ್ಕಂಥ ಕ್ಯೂಜ ಅಕಸ್ಮಾತ್ ಸಣ್ಣ ಪುಟ್ಟಕ್ಕಿಂತ ಒಂದು ಕಾರಣ ಅಂದರೆ ಅವ್ರು ನಿಂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಆಗುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಆಮೇಲೆ ಎಲ್ಲದಕ್ಕೂ ಆತಂಕ ಪಡ್ತಾರೆ. ಅದಕ್ಕೆಲ್ಲ ತುಲಾರಾಶಿಯವರು ಜಡ್ಜ್ಮೆಂಟ್ ಸೂಪರ್ ಆಗಿರುತ್ತೆ. ಗಂಡನಿಗೆ ಹೆಂಡತಿಗೆ ಯಾರಿಗೇ ಆಗಲಿ ತುಲಾರಾಶಿಯವ್ರನ್ನ ಯಾರಾದರೂ ನೀವು ಜಡ್ಜ್ಮೆಂಟ್ ಕೇಳಬೇಕು, ತುಲಾರಾಶಿಯವ್ರನ್ನ ಕೇಳಬೇಕು. ಯಾಕಂದರೆ ಅವ್ರು ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ. ತುಲಾರಾಶಿಯವ್ರನ್ನ ನೀವು ಸಂಕಲ್ಪ ಮಾಡಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗಬೇಕು, ಅಮ್ಮನವ್ರ ಸಂಕಲ್ಪ ಕುಂಕುಮಾರ್ಚನೆ ಮಾಡಬೇಕು, ವಾರಾಹಿ ಪ್ರೀತ್ಯರ್ಥಂ ಅಂತ ವಾರಾಹಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಉತ್ತಮ. ವೃಶ್ಚಿಕ ರಾಶಿ ತುಲಾರಾಶಿಯವರು ಯಾತ್ರೆಗಳು ಹೆಚ್ಚಾಗತ್ತೆ, ಮನೇಲಿ ಕೂತ್ಕೊಳ್ಳೋಕೆ ಅವಕಾಶಗಳು ಕಮ್ಮಿ ಆಗುತ್ತೆ. ಅವ್ರನ್ನ ಯಾತ್ರಾ ಪ್ರಿಯ ಅಂತ ರಾಹು ಓಡಾಡಿಸ್ತಾನಂತೆ, ಯಾತ್ರೆಗೆ ಓಡಿಸ್ತಾನೆ, ಹಾಸ್ಪಿಟಲ್ಗೆ ಓಡಾಡಿಸ್ತಾನೆ, ಊರಿಗೆ ಓಡಾಡಿಸ್ತಾನೆ, ನೆಂಟ್ರ ಹತ್ರ ಹೋಗ್ತಾನೆ, ಒಂದು ನಿಮಿಷ ಕೂಡಿಸಲ್ಲ. ವೃಶ್ಚಿಕ ರಾಶಿಯವರು ಬಂದಿರತಕ್ಕಂಥ ರಾಜಕೀಯದವ್ರು ಜಾಸ್ತಿ ಜನ ವೃಶ್ಚಿಕ ರಾಶಿ ಹೋದರೆ ರಾಜೀನಾಮೆ ಕೊಡ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಮೇಲೆ ಹೋಗೋ ಅಂಥವ್ರು ಒಂದಷ್ಟು ಜನ ಇರ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಸಾಕಷ್ಟು ವರ್ಷದಿಂದ ಗಟ್ಟುಮುಟ್ಟಿಗಿದ್ದವ್ರನ್ನೆಲ್ಲ ಕಳ್ಕೊಳ್ಳೋ ಯೋಗಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯ ಕೇತು ಭಾಳ ಜನ ಯಮಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿರ್ತಕ್ಕಂಥ ಅವಕಾಶ. ಯಾಕೆಂದರೆ ನೇರವಾಗಿರ್ತಕ್ಕಂಥ ವೃಷಭ ರಾಶಿಗೂ ವೃಶ್ಚಿಕ ರಾಶಿಗೂ ಲಿಂಕ್ ಇರೋದೇನು ಅಂದರೆ ಕುಜ ಮತ್ತು ಶುಕ್ರ ಕುಜ ಏನಂದರೆ ದಿಢೀರಂತ ಕಳಿಸೋವಂಥದ್ದು. ಹಾರ್ಟ್ ಪ್ರಾಬ್ಲಮ್ಗಳು, ದಯವಿಟ್ಟು ಆದಿತ್ಯ ಹೃದಯವನ್ನು ವೃಶ್ಚಿಕ ರಾಶಿಯವರು ಹೇಳ್ಕೋಬೇಕು. ನಂಬರ್ 1 ಸೂರ್ಯನಾರಾಯಣ ಸ್ಮರಣೆ ಮಾಡಬೇಕು. ನಂಬರ್ 2 ಆದಷ್ಟು ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ನಂಬರ್ 3 ಇದನ್ನು ವೃಶ್ಚಿಕ ರಾಶಿಯವರು ಆದಷ್ಟು ಮಾಡಬೇಕು. ವೃಶ್ಚಿಕ ರಾಶಿಯವರು ಜ್ಞಾಪಕ ಇಟ್ಕೋಬೇಕು, ತಂದೆಯ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೋಬೇಕು. ತಂದೆ ತಾಯಿಂದ್ರಿಗಿಂತ ತಂದೆ ಆರೋಗ್ಯವನ್ನು ಜಾಸ್ತಿ ನೋಡ್ಕೋಬೇಕು. ಹೆಣ್ಣು ಮಕ್ಕಳು ತಂದೆಯಿಂದಿದ್ದರೆ ಹುಷಾರಾಗಿರಬೇಕು. ವಿದೇಶದಲ್ಲಿ ಅಕಸ್ಮಾತ್ ತಂದೆಯಿಂದ್ರಿದ್ದರೆ ಹತ್ತಿರಕ್ಕೆ ಕರೆಸ್ಕೊಂಬಿಡೋದು ಉತ್ತಮ. ದೂರದಲ್ಲಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ನಾವು ತಂದೆಯಿಂದ ಕಳಿಸಿದರೆ ಹತ್ತಿರ ಕರೆಸ್ಕೊಂಬಿಡೋದು ಉತ್ತಮ. ಚೆನ್ನಾಗಿ ನೋಡ್ಕೊಳ್ಳದೆ ಇರತಕ್ಕಂಥ ತಂದೆಯಿಂದಿದ್ದರೆ ಹತ್ತಿರಲ್ಲಿ ಕರ್ಕೊಂಡು ನೋಡಿಕೊಂಡ್ರೆ ಉತ್ತಮ. ಧನುರಾಶಿಯವರಿಗೆ ಯಾವತ್ತಿಗೆ ಕಾರಣಕ್ಕೂ ಯೋಚನೆ ಇಲ್ಲ. ತೊಡೆ ನೋವು ಒಂದಷ್ಟಿರುತ್ತೆ, ಬೆನ್ನು ನೋವು ಒಂದಷ್ಟಿರುತ್ತೆ. ಬಿಟ್ಟರೆ ಯಾವ ಕಾಲಕ್ಕೂ 7:30 ಮುಗಿದಿದೆ, ಸಂತೋಷವಾಗಿರ್ತಾರೆ. ಭೂಮಿಕಾರಕ ಭೂಮಿಯನ್ನು ಕೊಡ್ತಾನೆ, ಹೊಸದಾಗಿರ್ತಕ್ಕಂಥ ಧನಪ್ರಾಪ್ತಿಯನ್ನು ಕೊಡ್ತಾನೆ, ವಿಶೇಷವಾಗಿರ್ತಕ್ಕಂಥ ಬ್ಯಾಂಕ್ ಲಾಭಗಳನ್ನು ಕೊಡ್ತಾನೆ, ಹೊಸದಾಗಿರ್ತಕ್ಕಂಥ ಭೂಮಿಯನ್ನು ಕೊಡಿಸ್ತಾನೆ, ನಿರ್ಮಾಣ ಮಾಡಬೇಕಾದ್ರೆ ಹೊಸ ಮನೆಯೂ ಕೂಡ ಕೊಡಿಸ್ತಾನೆ. ಸೊ ಧನುರಾಶಿಗೆ ಯಾವುದೇ ತೊಂದರೆಗಳಿಲ್ಲ. ಧನುರಾಶಿಗೆ ಒಂದೇ ತೊಂದರೆ, ತೊಡೆ ಭಾಗ ನೋವುಕೊಳ್ಳು, ಅಂದರೆ ಹೆಂಗಸರಿಗೆ ಗಂಡಸರಿಗೆ ತೊಡೆ ಭಾಗ ಹುಷಾರು, ಬೆನ್ನು ಭಾಗ ಹುಷಾರು. ಸೊ ಈ ಬೆನ್ನು ಭಾಗ ತೊಡೆ ಭಾಗ, ಆಮೇಲೆ ಕತ್ತು ಭಾಗಕ್ಕೆ ಹುಷಾರಾಗಿರಿ. ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ತಲೆ ತಗಲ್ಬಿಡೋದು, ಅಥವಾ ಕತ್ತನ್ನ ಹೆಂಗೋ ಒಂದೇ ಥರ ಮಲ್ಕೊಂಡಿರ್ತೀರ ಅಂಥದ್ದನ್ನ ವಾಯು ತತ್ವ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳುತ್ತೆ. ಸೊ ಇದನ್ನು ನೋಡ್ಕೋಬೇಕು. ಮಕರ ರಾಶಿಗೂ ಕುಂಭರಾಶಿಗೂ ಎರಡೂ ಒಂದೇ ಹಣೆ ಬರ. ಮಕರ ರಾಶಿ ಕುಂಭರಾಶಿಗೆ ಇಬ್ಬರಿಗೂ 7:30 ನಡೀತಾ ಇದೆ. ದೇವಸ್ಥಾನಕ್ಕೆ ಪ್ರತಿನಿತ್ಯ ನಮಸ್ಕಾರ, ಆಂಜನೇಯನಿಗೆ ಪ್ರತಿದಿನ ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು 2 ಹೊತ್ತು ನಮಸ್ಕಾರ. ಮಕರ ರಾಶಿಗೆ ನೀರಿನಂಶ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ನೀರಿನಲ್ಲಿ ಆಟ ಆಡೋದು ಕಮ್ಮಿ ಮಾಡಿ. ನೀರು ಪದಾರ್ಥಗಳು ಕಮ್ಮಿ ತಿನ್ನಿ. ಅಂದರೆ ನೀರಿನಂಶ ಜಾಸ್ತಿ ತೊಗೊಳ್ಬೇಕಾಗಿಲ್ಲ, ಕಮ್ಮಿ ತೊಗೊಳ್ಳಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಪರಿವರ್ತನೆ. ನೀರ ಹತ್ರ ಜಾಗ್ರತೆ. ಮಕರ ರಾಶಿಗೂ ಕುಂಭರಾಶಿ ಇಬ್ಬರು ನೀರ ಹತ್ರ ಜಾಗ್ರತೆ. ನದಿ ಹತ್ರ ಹುಷಾರೋ, ಸಮುದ್ರ ಹತ್ರ ಹುಷಾರೋ, ಫಾಲ್ಸ್ ಹತ್ರ ಹುಷಾರೋ, ಬಾವಿ ಹತ್ರ ಹುಷಾರೋ. ಮಕ್ಕಳಾಗಲಿ ದೊಡ್ಡವರಾಗಲಿ, ಎಡು ಬಿಡೋದಾಗಲಿ, ಎಡ್ಜಲ್ಲಿ ನಿಂತ್ಕೊಳ್ಳೋದಾಗಲಿ. ಮಕರ ರಾಶಿ ಕುಂಭರಾಶಿಗೆ ಇಬ್ಬರಿಗೂ ಜಲಕಂಟಕ. ಸೊ ಜಲಚಂದ್ರ ಆಗಿರೋದ್ರಿಂದ ದಯವಿಟ್ಟು ಜಾಗೃತಿಯಾಗಿರ್ತಕ್ಕಂಥದ್ದು. ಕುಂಭರಾಶಿಗೆ ಒಂದು ವಿಶೇಷ ಏನು ಅಂದರೆ, ದಯವಿಟ್ಟು ಕುಂಭರಾಶಿ ಕುಟುಂಬ ಸ್ಥಾನ ಪರಿವರ್ತನ ಅಂದರೆ ಯಾರಾದರೂ ಹಿರಿಯರೇ ಅನ್ಯಥಾ ಶರಣಂ ನಾಸ್ತಿ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಪಾಹಿ ರಕ್ಷಮಾಂ ಜನಾರ್ದನ. ಸೊ ಹೊಸದಾಗಿ ಮದುವೆ ಆಗೋ ಅವಕಾಶಗಳು, ಯಾರ ಮನೇಲಿ ಹೊಸ ಸಂಭ್ರಮ ನಡೆಯುತ್ತೆ, ಅಥವಾ ಮಗಳು ದೊಡ್ಡವಳಾಗ್ತಕ್ಕಂಥದ್ದು, ದುಡ್ಡು ಕಾಸು ಶುಭಕ್ಕೆ ಖರ್ಚು ವ್ಯಾಪ್ತಿ ಬರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನು ಅಂದರೆ ಒಂದೇ ಒಂದು ನೆಗೆಟಿವ್ ಥಿಂಕಿಂಗ್ ಆಗಿರ್ತಕ್ಕಂಥ ಅವಕಾಶಗಳು. ಇನ್ನು ಮೇಲೆ ಚಂದ್ರ ಮಂದಗತಿ, ಅದರಿಂದ ಒಬ್ಬೊಬ್ಬರೇ ಬಿಡಬೇಡಿ. ಯಾರ್ಯಾರು ಮಕರ ರಾಶಿ ಇರ್ತಾರೆ ಒಬ್ಬೊಬ್ಬರೇ ಇಡಬೇಡಿ. ಸಡನ್ನಾಗಿ ಏನಾದರೂ ಚೇಂಜ್ ಮಾಡ್ಕೊಂಡು ಹೋಗಿ ಬನ್ನಿ. ಎಲ್ಲಾದರೂ ಹೋಗಿ ದೇವಸ್ಥಾನ ನಮಸ್ಕಾರ ಮಾಡಿ. ಸುಬ್ರಹ್ಮಣ್ಯ ಸ್ಮರಣೆ ಒಂದು ಮಾಡ್ಕೋಬೇಕು. ಕುಂಭರಾಶಿಯವ್ರು ಯಾರು ಸ್ಮರಣೆ ಮಾಡಬೇಕು? ಸಾಕ್ಷಾತ್ ಅಮ್ಮನವರು ಸ್ಮರಣೆ ಮಾಡಬೇಕು. ಇವಳು ಅಕಸ್ಮಾತ್ ಮಕರ ರಾಶಿಯವ್ರ ಆಗ್ತಾನು ಆದಷ್ಟು ಗಂಗಾ ಸ್ಮರಣಂ ಸುಬ್ರಹ್ಮಣ್ಯ ಸ್ಮರಣಂ ಸಮರ್ಪಯಾಮಿ. ಸುಬ್ರಹ್ಮಣ್ಯನ್ನೇ ಚೆನ್ನಾಗಿಡ್ಕೊ. ಮಕರ ರಾಶಿ ಚೆನ್ನಾಗಿ ಜೀವನ ಚೆನ್ನಾಗಾಗುತ್ತೆ. ಯಾವುದೇ ನಾನು ಹೇಳಿರೋದು ಅಡಚಣೆಗಳು ಬಂದ್ರೂ ಚೇಂಜ್ ಆಗೋದು ಯಾವಾಗಾದರೆ ಮಕರ ರಾಶಿಯವರು ಸುಬ್ರಹ್ಮಣ್ಯ ಇಟ್ಕೊಂಡ್ರೆ. ಆದರೆ ಕುಂಭರಾಶಿಯವರು ಅಮ್ಮನವರು ಸ್ಮರಣೆ ಮಾಡ್ಕೊಳ್ಬೇಕು. ಯಾರು ಅಂದರೆ ಮಾರಮ್ಮ, ಚೌಡೇಶ್ವರಿ, ಗ್ರಾಮ ದೇವತೆ, ಈ ಥರ ಅಮ್ಮನವರ ಸ್ಮರಣೆಯನ್ನು ಮಾಡ್ಕೊಳ್ಳಿ.
ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಜೀವನ ಪರ್ಯಂತ ಸುಖವಾಗಿದ್ದರೆ ಇಷ್ಟು ದಿವಸ. ಆದರೆ ಶುಕ್ರ ಇರೋದ್ರಿಂದ ದುಡ್ಡು ಕಾಸು ಟೈಟ್ ಆಗ್ತಾ ಹೋಗುತ್ತೆ. ಸಾಲಗಳನ್ನ ಮಾಡೋಕ್ಕೆ ಹೋಗಬೇಡಿ, ಹೊಸ ಸಾಲವನ್ನು ಬರುತ್ತೆ. ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಜಾಗ್ರತೆ ನಿಮ್ಮ ಜವಾಬ್ದಾರಿ. ಮಕ್ಕಳನ್ನ ಇಷ್ಟು ದಿವಸ ಹಾಟ್ಲಿ ಬಿಟ್ಟಿದ್ರೆ ಆ ಮಗು ಎಜುಕೇಷನ್ ಮುಗಿದೋ ವಾಪಸ್ ಬರುತ್ತೆ, ಎಕ್ಸ್ಟ್ರಾ ಖರ್ಚು ಸಿಗುತ್ತೆ. ಅಥವಾ ಅತ್ತೆ ಮನೇಲಿರಲಿಲ್ಲ, ಅವರು ಎಕ್ಸ್ಟ್ರಾ ಬಂದರು ಅಂದರೆ ಎಕ್ಸ್ಟ್ರಾ ಖರ್ಚು ಹುಡ್ಕೊಂಡು ಬರುತ್ತೆ ಮೀನ ರಾಶಿಯವರಿಗೆ. ಸೊ ಮೀನ ರಾಶಿಯವ್ರು ಏನು ಮಾಡಬೇಕು ಅಂದರೆ ಹೊಸದಾಗಿ ಬಿಸ್ನೆಸ್ ಮಾಡಿ, ಈ ದುಡ್ಡು ಜೊತೆಗೆ ಇನ್ನೊಂದು ಬಿಸ್ನೆಸ್ ಮಾಡಿ, 10 ರೂಪಾಯಿ ಜೊತೆ ಇನ್ನೊಂದು 20 ರೂಪಾಯಿ ಇಟ್ಕೊಳ್ಳಿ. ಯಾಕಂದರೆ ಎಕ್ಸ್ಟ್ರಾ ಖರ್ಚು ಬಂತಲ್ಲ ಒಂದು. ಎರಡನೇದು ತಲೆ ಭಾಗ ನೀವು ಚೆನ್ನಾಗಿ ನೋಡ್ಕೋಬೇಕು. ಯಾರ್ಯಾರೋ ಮೀನ ರಾಶಿಯವರು ತಲೆ ಹುಷಾರ ನೋಡಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಹುಷಾರು, ಓಡಾಡಬೇಕಾದ್ರೆ ತಲೆ ಹುಷಾರು, ಎಲ್ಲಾದರೂ ಹೋದರೆ ತಲೆ ಹುಷಾರು. ಮರಕ್ಕಾದ್ರೂ ತಗಲ್ಸ್ಕೊಬೋದು, ಬಾಗಲ್ಗಾದ್ರೂ ತಗಲ್ಸ್ಕೊಬೋದು, ತಲೆ ಕಾರ್ ಹತ್ತಬೇಕಾದ್ರೂ ತಗಲ್ಸ್ಕೊಬೋದು, ತಲೆಯ ಭಾಗ ಹುಷಾರು. ಆಮೇಲೆ ಯಾರ್ಯಾರು ಮೆದುಳು ಅಂದರೆ ಒಳಭಾಗದಲ್ಲಿ ಮೆದುಳು ಕೂಡ ಮಂದವಾಗುತ್ತೆ. ಚಂದ್ರನ ಜೊತೆ ರಕ್ತಾಚರಣೆ ಜಾಸ್ತಿ. ಸೊ ನೀವೇನು ಮಾಡಿ, ರಕ್ತದ ಅಂಶ ಕಮ್ಮಿ ಆಗೋದ್ರಿಂದ ಮೀನ ರಾಶಿಯವರು ಆದಷ್ಟು ಬೀಟ್ರೂಟ್ ತೊಗೊಳ್ಳಿ, ಟೊಮೆಟೊ ತೊಗೊಳ್ಳಿ, ತರಕಾರಿ ಅಂಶ ಚೆನ್ನಾಗಿ ತೊಗೊಳ್ಳಿ, ಸ್ಪ್ರೌಟ್ಸ್ ಜಾಸ್ತಿ ತೊಗೊಳ್ಳಿ. ಆಮೇಲೆ ದೇಹದ ಸ್ಥಿತಿಯಲ್ಲಿ ರಕ್ತಚರಣೆ ಜಾಸ್ತಿ ಇರೋದನ್ನ ಕಮ್ಮಿ ಆಗುತ್ತೆ, ಮಂದ ಒಂದು ಗಟ್ಟಿಯಾಗೋಗುತ್ತೆ. ಅದು ನೀರು ಥರ ಆಗಬೇಕು. ಸೊ ನೀರು ಥರ ಆಗಬೇಕು, ಬಿಸಿ ಬಿಸಿ ಕಾಯಿಸೋಕ್ಕಾಗಲ್ಲ. ಸೊ ನೀರು ಥರ ಆಗಬೇಕು ಅಂದರೆ ಏನು ಮಾಡಬೇಕು, ಆದಷ್ಟು ದಾಳಂಬಿಯನ್ನು ಚೆನ್ನಾಗಿ ತೊಗೊಳ್ಳಿ, ಪೂರ್ತಿಯಾಗಿ ಕ್ಯಾಪ್ಸಿಕಮ್ ತೊಗೊಳ್ಳಿ. ಎಲ್ಲ ಕೊಲೆಸ್ಟ್ರಾಲ್ ಬರ್ನ್ ಮಾಡಿ ಪರಿವರ್ತನೆ ಮಾಡುತ್ತೆ. ಆಹಾರ ಸ್ಪ್ರೌಟವಾಗಿ ಪರಿವರ್ತನೆ ಇರಬೇಕು. ಮೀನ ರಾಶಿಯವರು ಗಣಪತಿನ ಚೆನ್ನಾಗಿ ಇಟ್ಕೋಬೇಕು, ನಮಸ್ಕಾರ ಮಾಡಬೇಕು. ಇದು ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಮೀನ ರಾಶಿಯಿಂದ ಹಿಡಿದು ಮೇಷರಾಶಿಯಿಂದ ಹಿಡಿದು ಕೊನೆಯವರೆಗೂ 12 ದ್ವಾದಶ ರಾಶಿಗೆ ಕಷ್ಟಗಳು ಯಾವುದಿದೆಯೋ ಅಷ್ಟು ಮಾತ್ರ ನಾನು ಹೇಳಿರೋದು. ಸುಖ ಬರೋದು ತಮಗೆ ತಾಮಾಗೇ ಬರುತ್ತೆ, ಅದನ್ನು ಚೇಂಜ್ ಮಾಡೋಕ್ಕೆ ನಾನೇನು ದೇವರಲ್ಲ. ಆದರೆ ಇದನ್ನು ಜಾಗ್ರತೆ ಅನ್ನೋದು ನಮ್ಮ ಧರ್ಮ. ಉಗಾದಿ ಫಲಕ್ಕೆ ಪರಿಪೂರ್ಣ ರಕ್ಷಾ ಕವಚ ನಿಮಗಾಗಲಿ. ಈ ರೀತಿ ದ್ವಾದಶ ಫಲ ಅನುಗ್ರಹದ ಪವರ್ ಟಿವಿ ಮುಖಾಂತರ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಗುರುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯುಗಾದಿ ಕುರಿತಾಗಿ ಬಹಳ ವಿಶೇಷವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ದೇಶಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು, ಹಾಗೆ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಮಹತ್ವದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಪ್ರಣಾಮಪೂರ್ವಕ, ಭಕ್ತಿಪೂರ್ವಕ ನಮಸ್ಕಾರಗಳು. ನಮಸ್ಕಾರ, ಭಾಳ ಸಂತೋಷ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರು, ನಿಮಗೆಲ್ಲರೂ ಉಗಾದಿ ಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯಗಳು ಕೋರ್ತಾ, ಲೋಕವೆಲ್ಲ ಸದಾಕಾಲದ ಸುಭಿಕ್ಷವಾಗಿರಲಿ. ಆದರೂ ಯುದ್ಧಗಳು ಅಲ್ಲಿ ಇಲ್ಲಿ ನಡೀತಾ ಇರಬೇಕಾದ್ರೂ ಹಳೆ ಪದ್ಧತಿ ಅಳವಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಲ್ತ್ಕೊಳ್ಳಿ, ಒಗ್ಗಟ್ಟು ಜೀವನ ಮಾಡಿ ಅಂತ ಮುಖಾಂತರ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಪ್ರಿಯ ವೀಕ್ಷಕರೇ, ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ವರ್ಷದ ಯುಗಾದಿಯ ಫಲ ಯಾವ ರೀತಿಯಾಗಿರುತ್ತೆ, ಹಾಗೆ ನಮ್ಮ ಜೀವನ ಸುಖಮಯವಾಗಿರಬೇಕು ಅಂದರೆ ಯಾವೆಲ್ಲ ಮಹತ್ವದ ಅಂಶಗಳನ್ನು ಮೈಗೂಡಿಸ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು, ಅದರ ಜೊತೆಗೆ ಯಾವ ದೇವರ ನಾಮಸ್ಮರಣೆಯನ್ನು ಮಾಡೋದರ ಮುಖಾಂತರ ನಮ್ಮ ಈ ವರ್ಷವನ್ನು ಹಸನಾಗಿಸ್ಕೊಳ್ಬೋದು ಅನ್ನೋ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಇದೆಲ್ಲವನ್ನೂ ಕೂಡ ನಾವೆಲ್ಲರೂ ಅನುಸರಿಸ್ತಾ ನೆಮ್ಮದಿಯ ಬದುಕನ್ನು ಕಾಣೋಣ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.